ಜನರಕ್ಷಕ ಸುದ್ದಿ ಮನೆಯಿಂದ ನಾಗರಾಜ್ ಬಿಆರ್. ನೋಡಿ ವೀಕ್ಷಕರೇ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೇಳೂರು ತಾಲೂಕಿನಲ್ಲಿ ಒಂದು ಬೃಹತ್ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದಾರೆ. ಅದು ರೆಡ್ ಕ್ರಾಸ್ ಸೊಸೈಟಿ ವತಿಯಿಂದ ಆಯೋಜಕರಾದ BEO ಮಾಜಿ ಅಂದರೆ ನಿವೃತ್ತಿ BEO ನಾರಾಯಣ ರೆಡ್ಡಿರವರ ಇದರಲ್ಲಿ ಈ ಒಂದು ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಅದು ಯಾಕೆ, ಏನು, ಇವತ್ತಿನ ವಿಶೇಷತೆ ಚೇಳೂರಿನಲ್ಲಿ ಏನು ನಡೀತಾ ಇದೆ ಅಂತ ನಾನು ನಿಮಗೆ ತೋರಿಸಲು ಮುಂದಾಗಿದ್ದೀನಿ. ಈ ಒಂದು ವಿಡಿಯೋ ನೋಡಿ. ಒಬ್ಬ ಡಾಕ್ಟ್ರು ಆ ತಾಲೂಕಲ್ಲಿ ಏನು ಸೇವೆ ಸಲ್ಲಿಸಿದರೆ ಇವರನ್ನು ಜನರು ಇಷ್ಟೊಂದು ಪ್ರೀತಿ ಮಾಡ್ತಾರೆ ಅಂತ ಇದೊಂದು ಉದಾಹರಣೆ ಅನ್ನುತ್ತೆ. ಇವರು ದೇವರಿಗಿಂತ ದೇವರ ಸಮಾನ ರೋಗಿಗಳನ್ನು ನೋಡಿಕೊಂಡು ಇವರ ಒಂದು ಏನು ಸರ್ಕಾರಿ ಆಸ್ಪತ್ರೆಯ ಸೇವೆಯನ್ನು ಮೆಚ್ಚುಗೆ ವ್ಯಕ್ತಪಡಿಸಿರುತ್ತಾರೆ. ಇವರು ಯಾರು ಅಂದರೆ ಅವರೇ ಡಾಕ್ಟರ್ ರಾಜಾರೆಡ್ಡಿ ಜೀವಿ ಅಂತ. ಇವರು ಉತ್ತಮವಾದ ಸೇವೆಯನ್ನು ಸಲ್ಲಿಸಿ ದೈವಾಧೀನರಾಗಿರುತ್ತಾರೆ. ಇದಕ್ಕೆ ವೈಕುಂಠ ಸಮಾರಾಧನೆ ಅಂತ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಮತ್ತು ಆವತ್ತೇ ರಾಜಾರೆಡ್ಡಿ ಅವರಿಗೆ ಬೃಹತ್ ರಕ್ತದಾನ ಶಿಬಿರ ಏರ್ಪಡಿಸುತ್ತಾರೆ. ಇವರ ಜ್ಞಾಪಕಾರ್ಥ ಸಮಾಜಕ್ಕೆ ಒಂದು ಸೇವೆಯಾಗಿ, ಕೊಡುಗೆಯಾಗಿ ಇಲ್ಲಿನ ಡಾಕ್ಟರ್ ಬಯಾರೆಡ್ಡಿಯವರು ಕೂಡ ನಿಂತ್ಕೊಂಡು ಈ ಒಂದು ಕಾರ್ಯಕ್ರಮ ಮಾಡಿಸ್ತಾ ಇದ್ದಾರೆ. ಒಳ್ಳೆಯ ಜನ, ಒಳ್ಳೆಯ ಸಮಾಜ ಸೇವಕರಿದ್ದರೆ ಸಮಾಜಕ್ಕೆ ಒಳ್ಳೆಯದಾಗುತ್ತೆ ಅನ್ನುತ್ತಾರೆ. ಅದೇ ರೀತಿ ಈ ನಮ್ಮ ಜನಸಾಮಾನ್ಯರನ್ನು ಈ ರಾಜಾರೆಡ್ಡಿಯವರು ತಮ್ಮ ಸೇವೆ ಒಳ್ಳೆಯ ರೀತಿಯಲ್ಲಿ ಸಲ್ಲಿಸಿ ಇವರ ಹೃದಯವನ್ನು ಗೆದ್ದಿರುತ್ತಾರೆ. ಬಡ ಬಗ್ಗರಿಗೆ, ಶ್ರೀಮಂತರಿಗೆ ಯಾವುದೇ ಒಂದು ಭೇದ ಭಾವವಿಲ್ಲದೆ, ಯಾವುದೇ ಒಂದು ಜಾತಿ ಭಾವವಿಲ್ಲದೆ ಈ ಒಂದು ಸೇವೆಯನ್ನು ಅವರು ಮಾಡಿರೋದು ಇವತ್ತು ಚಿರಸ್ಮರಣೀಯ ಅಂತ ಹೇಳ್ಬೋದು ವೀಕ್ಷಕರೇ. ಆ ಒಂದು ಚಿರಸ್ಮರಣೀಯ ಒಂದು ಸೇವೆಯೇ ಇವತ್ತು ಜನಸಾಮಾನ್ಯರು, ನಾಯಕರು, ಸಮಾಜ ಸೇವಕರು ಸುಮಾರು ಜನ ಒಗ್ಗಟ್ಟಾಗಿ ಈ ಒಂದು ರಕ್ತದಾನದ ಶಿಬಿರವನ್ನು ಏರ್ಪಡಿಸಿ ಮಾನವೀಯತೆ ಮೆರೆಯುತ್ತಿದ್ದಾರೆ. ಈಗ ತಾವು ನೋಡಬಹುದು, ನಮ್ಮ ಮಾಜಿ BEO ಅಂದರೆ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳಾಗಿ ಬಾಗೇಪಲ್ಲಿ ತಾಲೂಕಿನಲ್ಲಿ ಸೇವೆ ನಿವೃತ್ತಿ ಇವರು ವಿದ್ಯಾರ್ಥಿಗಳು ಇವತ್ತು ಒಳ್ಳೆಯ ಗುಣಗಳನ್ನು ಅಳವಡಿಸಿಕೊಂಡಿದ್ದಾರೆ. ಅದೇ ರೀತಿ ಜನಸಾಮಾನ್ಯರು ಕೂಡ ಸಮಾಜ ಸೇವಕರಾಗಿ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಿಜವಾಗಲೂ ಒಳ್ಳೆತನ ತೋರಿಸ್ತಾ ಇದ್ದಾರೆ. ಅದನ್ನು ತಾವು ನೋಡಬಹುದು. ಇವತ್ತು ಒಬ್ಬ ಕ್ಷೇತ್ರದ ಶಿಕ್ಷಣಾಧಿಕಾರಿ ಈ ಹಿಂದೆ ಇದೇ ಚಾಕವೆಲ್ಲು ಕ್ಷೇತ್ರದಲ್ಲಿ ಒಬ್ಬ ಉಪಾಧ್ಯಾಯರಾಗಿ, ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿ ಆ ಒಂದು ಶಾಲೆಯನ್ನು ಸರ್ಕಾರಿ ಮಟ್ಟಕ್ಕೆ ಏರಿಸಿ ಅಲ್ಲಿನ ಗಡಿ ನಾಡಿನ ಗ್ರಾಮೀಣದ ವಿದ್ಯಾರ್ಥಿಗಳಿಗೆ ಒಂದು ವಿದ್ಯಾದಾನವನ್ನು ಮಾಡಿ ಈ ದಿನ ಸರ್ಕಾರಿ ಸೇವೆಯನ್ನು, ಸರ್ಕಾರಿ ಶಾಲೆಯನ್ನು ಇವತ್ತು ಉಳಿಸಿದ್ದಾರೆ. ಇಂಥ ಒಂದು ಒಳ್ಳೆಯ ವ್ಯಕ್ತಿ ನಾವು ನಮ್ಮ ತಾಲೂಕಿನಲ್ಲಿದ್ದಾರೆ ಅಂತಂದರೆ ನಿಜವಾಗ್ಲೂ ನಮಗೆ ಹೆಮ್ಮೆ. ಬೃಹತ್ ರಕ್ತದಾನ ಶಿಬಿರ ರೆಡ್ ಕ್ರಾಸ್ ಸೊಸೈಟಿಯಿಂದ ಮಾಡ್ತಾಯಿದ್ದಾರೆ. ಇವತ್ತು ಎಷ್ಟು ಜನ ಕೊಡ್ತಾರೆ ರಕ್ತದಾನವನ್ನು, ಎಷ್ಟು ಜನ ಮಾಡ್ತಾರೆ, ಯಾವ ರೀತಿ ಕಾರ್ಯಕ್ರಮ ಇದೆ ಅಂತ ತಾವು ಮುಂದಿನ ಚಿತ್ರಾವಳಿಗಳಲ್ಲಿ ತಾವು ನೋಡಬಹುದು. ಇವರೇ ರಾಜಾರೆಡ್ಡಿ ಅಂತ. ಇವರು ಸರ್ಕಾರಿ ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿರುವ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೂಡ ಸೇವೆ ಸಲ್ಲಿಸಿರುತ್ತಾರೆ. ಅಲ್ಲಿ ಕೂಡ ಇಲ್ಲಿನ ಜನತೆಗೆ ಈ ಸರ್ಕಾರಿ ಹಾಸ್ಪಿಟ್ಲ್ಗಳಂದರೆ ಭಯ, ಆದರೆ ಇಲ್ಲಿನ ನಮ್ಮ ಜನಕ್ಕೆ ಯಾವುದೇ ಒಂದು ಭಯ ಇಲ್ಲ. ಏನಂದರೆ ನಮ್ಮ ರಾಜಾರೆಡ್ಡಿಯವರಿದ್ದಾರೆ, ನಮಗೇನು ಕೊರತೆ ಇಲ್ಲ, ನಮ್ಮ ತಂದೆ ತಾಯಿ ಇಲ್ಲದೇ ಇದ್ದರೂ ಪರವಾಗಿಲ್ಲ. ಆದರೆ ಆ ರಾಜಾರೆಡ್ಡಿ ಅನ್ನೋರು ಈ ಪೇಷಂಟ್ಗಳಿಗೆ ಫೋನ್ ಮಾಡಿ ಅವರ ಸೇವೆಯನ್ನು ಪಡೆದುಕೊಂಡು ತುಂಬ ಒಳ್ಳೆಯ ರೀತಿಯಲ್ಲಿ ಸೇವೆ ಸಲ್ಲಿಸಿರೋದನ್ನು ಇಲ್ಲಿ ಬಂದು ಹೊಗಳ್ತಾರೆ ಅವ್ರನ್ನ. ಈಗ ಈ ಒಂದು ರಕ್ತದಾನ ಶಿಬಿರವನ್ನು ನಮ್ಮ ಅರವಿಂದ ಶಾಲೆ ಅಂತ ಒಂದಿದೆ, ಅದು ನಮ್ಮ BEO ನಾರಾಯಣ ರೆಡ್ಡಿ, BEO ನಾರಾಯಣ ರೆಡ್ಡಿರವರ ಕಟ್ಟಡದಲ್ಲಿ, ಶಾಲೆ ಕಟ್ಟಡದಲ್ಲಿ ಇವತ್ತು ಒಂದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ಅದನ್ನು ನೋಡಿ, ಇದು ಶಾಲೆ, ಅರವಿಂದ ಶಾಲೆ.
ಈ ಶಾಲೆಯಲ್ಲಿ ಈಗ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ದಾನಿಗಳು ರಕ್ತದಾನ ಮಾಡಲು ಮುಂದೆ ಬಂದು ತಂಡೋಪತಂಡವಾಗಿ ಬರ್ತಾಯಿದ್ದಾರೆ. ಅದರ ದೃಶ್ಯಾವಳಿಗಳನ್ನು ನೀವು ನೋಡಬಹುದು. ಈಗಲೇ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಅಂತ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯಿಂದ ಆಯೋಜಿಸಲಾಗಿದೆ. ತಾವು ನೋಡಬಹುದು, ಸುಮಾರು ಜನ ಕುಂತಿದ್ದಾರೆ, ನಿಂತಿದ್ದಾರೆ. ನಾರಾಯಣ ರೆಡ್ಡಿ ಅವ್ರನ್ನ ಕೆಲವರು ನೋಡದೇ ಇರ್ಬೋದು. ನೋಡಿ, ಇಲ್ಲಿ ಇವರೇ ನಾರಾಯಣ ರೆಡ್ಡಿ ಅಂತ ತಾಲೂಕಿನ ರೆಡ್ ಕ್ರಾಸ್ ಸೊಸೈಟಿ ಸೆಕ್ರೆಟರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇದು ಒಂದು ಒಳ್ಳೆಯ ಸಮಾಜದ ಒಳ್ಳೆಯ ಹುದ್ದೆ ಅಂತಲೇ ನಾನು ಹೇಳ್ತೀನಿ. ಸುಮಾರು ಜನ ಕಾಯ್ತಾ ಇದ್ದಾರೆ. ನಾನು ಹೇಳ್ದಂಗೆ ತಂಡೋಪತಂಡವಾಗಿ ನೋಡಿ, ಮಾಜಿ ಪ್ರಧಾನರು PR ಚಲಂ ಅಂತ 6 ವರ್ಷ ಜನಗೆ ಮುಖಂಡರು, ಇವರು ಕೂಡ ರಕ್ತದಾನಕ್ಕೆ ಆತೋರಿತಾ ಇದ್ದಾರೆ. ಸರ್ ನಮಸ್ಕಾರ. ಏನು ಸರ್ ಇವತ್ತು ಕಾರ್ಯಕ್ರಮ? ರಾಜಾರೆಡ್ಡಿಯವರು ದೈವದಿಂದ ಆಗಿದ್ದಾರೆ. ಅವರು ನೆನಪು ರಕ್ತದಾನ ಶಿಬಿರವನ್ನು ಮಾಡಿ ಎಲ್ರಿಗೂ ಊಟ ಆಗ್ತಾಯಿದ್ದೀವಿ. ಅದಕ್ಕೆ ತಾವು ಭಾಗವಹಿಸಿದ್ದೀರಾ. ಇವರ ಸೇವೆ ಎಂಥದ್ದು ಸರ್ ನಮ್ಮ ತಾಲೂಕಿನಲ್ಲೇ? ಇವರ ಸೇವೆ ಯಾವ ರೀತಿ ಮಾಡಿದ್ದಾರೆ ನಮ್ಮ ತಾಲೂಕಲ್ಲೇ? ಊಟ ಎಲ್ಲ ಡಾಕ್ಟರ್ಗಳು ಯಾರು ಹಾಕೊಂಡಿದ್ದಾರೆ. ಅಡ್ವರ್ಟೈಸ್ಮೆಂಟ್ ಸೇವೆ, 3 ಆಟೋಗಳು ವಾರಕ್ಕೊಂದ್ಸಲ ಚೇಳೂರು ಬಂದು ಅಲ್ಲ, ಮೊದಲು ಇಲ್ಲೇ ಇದ್ರಲ್ವ ಸರ್ ಸರ್ಕಾರಿ ಶಾಲೆಯಲ್ಲಿ? ಇಲ್ಲಿದ್ದಾಗ ಹೇಳಿ, ಇಲ್ಲಿದ್ದಾಗ ಸೇವೆನೇ ಅವ್ರು ಗುರುತಿಸೋದು. 30-40 ವರ್ಷಗಳಿಂದ ಇಲ್ಲಿ ಸೇವೆ ಮಾಡ್ತಿದ್ರು. ಹೆಚ್ಚಿನ ಸೇವೆ ಕೊಡ್ತಾಯಿದ್ದೆ. ನಮಗಂತೂ ನಮ್ಮ ಫ್ಯಾಮಿಲಿ ಡಾಕ್ಟರ್ ಎಲ್ಲದಕ್ಕೂ ನನಗೆ ನಮ್ಮ ವೈಫ್ ಮಿಸಸ್ಗೆ ಏನು ಬಂದರೂ ಅವ್ರ ಕನ್ಸಲ್ಟೇಷನ್ ಇಲ್ಲದೆ ನಾವು ಹೋಗ್ತಾನೆ ಇರಲಿಲ್ಲ. ಬೆಂಗಳೂರಿಗೆ ಹೋಗ್ಬೇಕಾದ್ರೂ ಅವರ ಒಂದು ಲೀಗಲ್ ಅಡ್ವೈಸಲ್ಲೇ ಹೋಗ್ತಾ ಇದ್ರು. ಹಾಸ್ಪಿಟಲ್ ಸೇರ್ಬೇಕಾದ್ರೆ ಆ ಡಾಕ್ಟ್ರು ನಮಗೆ ಏನಾದ್ರು ಆಪ್ರೇಷನ್ ಮಾಡಬೇಕಾದ್ರೆ ಇವ್ರ ಫೋನಲ್ಲಿ ಮಾತಾಡ್ತಾರೆ. ಗ್ರಾಮ ಪ್ರದೇಶ ಹಾಗೂ ಗ್ರಾಮಸ್ಥರಿಗೆ ಒಳ್ಳೆಯ ಸೇವೆಯನ್ನು ಕೊಟ್ಟಿದ್ದಾರೆ. ಅವರು ದುಡಿದಷ್ಟು ತುಂಬ ಒಳ್ಳೆಯ ಘನಕಾರ್ಯಗಳನ್ನು ಅನೇಕ ಜನರಿಗೆ ಪ್ರಾಣದಾನ ಮಾಡಿರುತ್ತಾರೆ. ಯಾವ ಕಾಯಿಲೆಯೂ ಸಹ ಅವರಿಂದ ಆಗದೆ ತೊಂದರೆ ಆಗಿಲ್ಲ. ಎಲ್ಲ ರೀತಿಯಲ್ಲೂ ಅವರು ತುಂಬ ಹಳ್ಳಿ ಜನಕ್ಕೆ ಒಳ್ಳೆಯದು ಮಾಡಿದ್ದಾರೆ. ಅವರು ಅಷ್ಟು ದೊಡ್ಡ ಡಾಕ್ಟ್ರ್ ಆದರೂ ಸಹ ಪಟ್ಟಣಗಳಿಗೆ ಹೋಗದೆ ನಮ್ಮ ಹಳ್ಳಿಗಳು ಬಂದು ಹಳ್ಳಿ ಸೇವೆ ಮಾಡಿ ಜನರಿಗೆ ಒಳ್ಳೆಯ ವೈದ್ಯಕೀಯ ಬೆಂಗಳೂರಲ್ಲಿದ್ದರೂ ಭಾನುವಾರ ಬಂದು ಇಲ್ಲಿ ಸೇವೆ ಕೊಡ್ತಾ ಇದ್ದಾರೆ, ಸೇವೆಯನ್ನು ನೀಡಿರ್ತಾರೆ. ಹೇಳಿ ಸರ್. ಹೆಚ್ಚಿನ ಸೇವೆ ಇಲ್ಲಿ ಕೊಡ್ತಿದ್ರು. ಚೇಳೂರಿಗೆ ಆರೋಗ್ಯದ ವಿಷಯಕ್ಕೆ ಬರುವಾಗ ಹೆಚ್ಚಿನ ಸೇವೆ ಅವರು ಕೊಟ್ಟಂತಹ ಸೇವೆ ಅಮೂಲ್ಯವಾದಂಥ ಸೇವೆ. ಇದರ ಜೊತೆಗೆ ಹೇಳೋದು ಅಂತ ಹೇಳಿದ್ರೆ, ಚೇಳೂರಿಗೆ ಒಂದು ರೀತಿಯಲ್ಲಿ ಆರೋಗ್ಯದ ವಿಷಯಕ್ಕೆ 2 ಕಣ್ಣುಗಳಿದ್ದಂಗೆ, ಆ 2 ಕಣ್ಣುಗಳಲ್ಲಿ ಒಂದು ಕಣ್ಣು ಈಗ ಇಲ್ಲದೇ ಆಯಿತು. ಇದು ಎಲ್ಲೋ ಒಂದು ಕಡೆಯಲ್ಲಿ ಜನರಿಗೆ ನೋವು ಕೊಡುವಂಥದ್ದು, ದುಃಖ ಕೊಡುವಂತಹದ್ದು ವಿಚಾರ, ಸಂಗತಿ, ವಿಷಯ. ಇಷ್ಟೊಂದು ಸೇವೆಯನ್ನು ಕೊಟ್ಟಂಥ ಒಂದು ನೆನಪಿನ ಪುಣ್ಯ ಸ್ಮರಣೆ ಮಾಡಿಕೊಳ್ತಾ ಈ ದಿನ ರಕ್ತದಾನ ಶಿಬಿರ ಸ್ವಯಂ ರಕ್ತ ಕೊಡಕ್ಕೆ ಈ ದಿನ ಊರಿನ ಸಾರ್ವಜನಿಕರೆಲ್ಲರೂ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ರಕ್ತದಾನ ಶಿಬಿರವನ್ನು ಯಶಸ್ವಿಯಾಗಿ ನಡೆಸಬೇಕು ಅಂತ ಹೇಳಿ ಮನಸ್ಸು ಇಟ್ಕೊಂಡು ಅದೇ ವಿಧಾನದಲ್ಲಿ ನೆಕ್ಸ್ಟ್ ಅವರು ಪುಣ್ಯ ಸ್ಮರಣೆ ಕಾರ್ಯಕ್ರಮವು ನಡೆಯಲಿದೆ. ಅದಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಚೇಳೂರಿನ ಸಾರ್ವಜನಿಕರೆಲ್ಲರೂ ಒಂದು ಇಲ್ಲಿ ಭಾಗವಹಿಸಿರ್ತಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ. ಡಾಕ್ಟ್ರ್ ಹೆಂಗೆ ಸೇವೆ ಸಲ್ಲಿಸ್ತಾ ಇದ್ರು ಸರ್? ಇಲ್ಲ, ತುಂಬ ಚೆನ್ನಾಗಿ ತುಂಬ ವರ್ಷಗಳಿಂದ ಚೇಳೂರಲ್ಲಿ ಒಳ್ಳೆ ಸೇವೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಮರಿಬಾರ್ದು. ಅವರ ಸ್ಮರಣೆಗೋಸ್ಕರ ಇವತ್ತು ರಕ್ತದಾನ ಶಿಬಿರ ಏರ್ಪಡಿಸಿ ರಕ್ತದಾನ ಕೊಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಸರ್. ಸ್ವಾಮಿಗಳೇ, ತಾವು ಹೇಳಬೇಕು. ಏನು ಹೇಳೋದು ಸರ್, ಒಳ್ಳೆ ವೈದ್ಯರು ತಿಳ್ಕೊಂಬಿಟ್ರು ಆಗಲಿದ್ದಾರೆ. ಇಲ್ಲ, ಅದಕ್ಕೆ ರಕ್ತದಾನಕ್ಕೆ ಬಂದಿದ್ದೀರಾ? ಬಂದಿದ್ದೀವಿ ಸರ್. ಎಲ್ರಿಗಿಂತ ನಿಮ್ಗೆ ಚೆನ್ನಾಗಿ ಗೊತ್ತು, ಯಾಕಂದರೆ ತಾವು ಒಂದು ಮೆಡಿಕಲ್ ಶಾಪು ಮಾಲೀಕರಾಗಿದ್ದೀರಾ. ಇವರ ಡಾಕ್ಟರ್ ಬಗ್ಗೆ ಏನು ಅನಿಸುತ್ತೆ? ಸರ್ವಿಸ್ ಮೋಟಿವಿಟಿ. ಯಾವ ರೀತಿ ಸರ್ವಿಸ್ ಮಾಡ್ತಾರೆ? ಎಲ್ಲರೂ ಸರ್ವಿಸೇ ಮಾಡ್ತಾರಪ್ಪ. ಸರ್ಕಾರಿ ಹುದ್ದೆ ಅಂದರೆ ಎಲ್ಲರೂ ಕೂತ್ಕೊಂತಾರೆ, ಇಂಜೆಕ್ಷನ್ ಕೊಡ್ತಾರೆ, ಹೋಗ್ತಾರೆ. ಅವರ ವೈವಿಧ್ಯತೆ ಏನು? ಟ್ರೀಟ್ಮೆಂಟ್ ಚೆನ್ನಾಗಿದೆ. ಹಾಂ,
ಎಲ್ಲೂ ದೊಡ್ಡ ಆಸ್ಪತ್ರೆಗಳು ಕಳಿಸಲ್ಲ, ಏನೇ ಇದ್ರೂ ಇಲ್ಲೇ ಮಾಡ್ತಾಯಿದ್ರು. ಓಕೆ, ಥ್ಯಾಂಕ್ ಯು ಸರ್. ತಮ್ಮ ಅನಿಸಿಕೆ ಸರ್? ಗುಡ್ ಸರ್ವಿಸ್. ಏನೋ ವಿಶೇಷತೆ ಹೇಳಬೇಕಲ್ಲ, ವಿಶೇಷತೆ ನಿಮ್ಗೆ ಕಾಣಲ್ವಾ? ವಿಶೇಷತೆಗಿಂತ ಚೇಳೂರಿಗೆ ಗುಡ್ ಸರ್ವಿಸ್ ಕೊಟ್ಟಿದ್ದಾರೆ ಅನ್ನೋದೇ ಅದೇ ವಿಶೇಷತೆ. ಓಕೆ, ಥ್ಯಾಂಕ್ ಯು. ಡಾಕ್ಟರ್ ರಾಜಾರೆಡ್ಡಿ ಅವರು ಚೇಳೂರಿನಲ್ಲಿ ಸರ್ಕಾರ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾಯಿದ್ದು ತುಂಬ ಅನೇಕ ವಿದ್ಯಾರ್ಥಿಗಳಿಗೂ ಮತ್ತು ಔಟ್ ಆಫ್ ಪೇಷಂಟ್ಗಳಿಗೂ ತಂದೆ ತಾಯಂದಿರಿಗೂ ಎಲ್ಲ ಪೇಷಂಟ್ಗಳಿಗೆ ಒಳ್ಳೆಯ ಕೆಲಸ ಮಾಡಿ ಮಾರ್ಗಸೂಚನೆ ಕೊಟ್ಟು ಅವರು ನಮಗಿಲ್ಲಿ ಚೇಳೂರಲ್ಲಿ ಆಗದೇ ಇದ್ದರೂ ಬೆಂಗಳೂರಿಗೆ ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿಗೆ ಎಷ್ಟೋ ಜನ ಲಕ್ಷಾಂತರ ಜನಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಡಾಕ್ಟರ್ ರಾಜಾರೆಡ್ಡಿ ಅವರಿಗೆ ಅವರು ಮಾಡಿರೋ ಕೆಲಸಗಳು ತುಂಬ ಒಳ್ಳೆಯದು, ಎಲ್ಲರಿಗೂ ಒಳ್ಳೆಯದಾಗಿದೆ. ಎಲ್ಲ ಕಾಯಿಲೆಗಳು ಎಲ್ಲರಿಗೂ ವಾಸಿ ಮಾಡ್ತಾರೆ. ಅದೇ ಅವರು ಅವರಿಗೆ ತುಂಬ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸಬೇಕಂತ ಈ ಭಾಷಣ ಮುಗಿಸ್ತಾ ಇದ್ದೀನಿ. ತಮ್ಮ ಹೆಸರು ಸರ್? ನಮ್ಮ ಹೆಸರು ಮಂಜುನಾಥ್ ರೆಡ್ಡಿ KB, ಪತ್ತೂರಲ್ಲಿ ಕೋಆಪರೇಟಿವ್ ಸೊಸೈಟಿ ಸೆಕ್ರೆಟರಿ. ಓಕೆ, ಥ್ಯಾಂಕ್ ಯು. ನೋಡಿ, ಇಲ್ಲಿ ಸಾಲಾಗಿ ಬಂದು ತಮ್ಮ ಹೆಸರುಗಳನ್ನು ನೋಂದಾಯಿಸಿ ತುಂಬ ಶ್ರದ್ಧಾಭಕ್ತಿಯಿಂದ ಈ ಒಂದು ಡಾಕ್ಟರ್ ನೆನೆಸ್ಕೊಂಡು ಸುಮಾರು ಜನ ಹೆಸರುಗಳನ್ನು ಎನ್ರೋಲ್ ಮಾಡ್ತಾಯಿದ್ದಾರೆ. ನಾವು ನೋಡಬಹುದು. ನೋಡಿ, ಇಲ್ಲಿ ಸ್ಥಳೀಯ ಜ್ಞಾನೋದಯ ಶಾಲೆ ಅಂತ ಒಬ್ಬರು ನಡೆಸ್ತಾರೆ. ಅವರು ಮಾಲೀಕರು ಹಾಗೂ ಮುಖ್ಯೋಪಾಧ್ಯಾಯರು ಅವರೊಂದು ಹೇಳಿಕೆಯನ್ನು ಪಡೆಯೋಣ. ಸರ್ ನಮಸ್ಕಾರ, ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಸರ್, ಇವತ್ತು ತುಂಬ ಶುಭ ದಿನ. ಎಲ್ಲರೂ ಕೂಡ ಸ್ವಯಂ ಪ್ರೇರಿತರಾಗಿ ಇಲ್ಲಿ ತುಂಬ ವರ್ಷಗಳ ಕಾಲ ತನ್ನ ಸೇವೆಯನ್ನು ಜನಗಳಿಗಾಗಿ ಮುಡಿಬಿಟ್ಟು ಅನೇಕ ಒಂದು ಪ್ರಾಣಗಳನ್ನು ಉಳಿಸಿ ತಾವು ರಾಜಾರೆಡ್ಡಿ ಸರ್ ಅವರು ಬಿಟ್ಟು ಪರಲೋಕ ಸೇರಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವರ ಒಂದು ಹೆಸರಿನಲ್ಲಿ ಇವತ್ತು ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದೀವಿ. ರಕ್ತದಾನ ಶಿಬಿರ ಕೂಡ ಯಶಸ್ವಿಯಾಗಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದೀವಿ. ಅದು ಸಕ್ಸಸ್ ಆಗ್ತಾ ಇದೆ. ಮತ್ತು ಅವರ ಹೆಸರಲ್ಲಿ ಇವತ್ತು ಒಂದು ಊಟದ ವ್ಯವಸ್ಥೆ ಮತ್ತು ಅವರಿಗೆ ಆತ್ಮಕ್ಕೆ ಶಾಂತಿ ಕೋರಲು ಒಂದು ಸಂತಾನ ಸಭೆಯನ್ನು ಕೂಡ ಏರ್ಪಡಿಸಲಾಗಿದೆ. ಇಲ್ಲಿ ಏರ್ಪಡಿಸಿರುವಂತಹ ಎಲ್ಲರಿಗೂ, ಇಲ್ಲಿಗೆ ಆಗಮಿಸಿರುವಂತಹ ಎಲ್ಲ ನಾಗರಿಕರಿಗೂ, ಅವರ ಕುಲಬಾಂಧವರಿಗೂ ಎಲ್ಲರಿಗೂ ಕೂಡ ಧನ್ಯವಾದಗಳು. ಅವರಿಗೆ, ಅವರ ಒಂದು ಕುಟುಂಬಕ್ಕೆ ಮತ್ತು ಅವರ ಮಕ್ಕಳಿಗೆ ಒಂದು ಈ ದುಃಖವನ್ನು ತಗೊಳ್ಳುವ ಶಕ್ತಿ ದೇವರು ಕೊಡಲಿ ಅಂತ ಈ ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ರಾಜಾರೆಡ್ಡಿ ಅಭಿಮಾನಿ ಬಳಗದಿಂದ ಸರ್, ನೀವೇನು ಹೇಳ್ತೀರಾ? ಡಾಕ್ಟರ್ GV ರಾಜಾರೆಡ್ಡಿಯವರ ಶ್ರದ್ಧಾಂಜಲಿ ಸಭೆಯನ್ನು ಇವತ್ತು ಚೇಳೂರು ತಾಲೂಕಿನಲ್ಲಿ ಡಾಕ್ಟರ್ ರಾಜಾರೆಡ್ಡಿ ಅವರ ಅಭಿಮಾನಿ ಬಳಗದಿಂದ ಹಮ್ಮಿಕೊಳ್ಳಲಾಗಿದೆ. ಅದರ ಪ್ರಯುಕ್ತ ಈ ಒಂದು ರಕ್ತದಾನ ಶಿಬಿರ ಮತ್ತು ಶ್ರದ್ಧಾಂಜಲಿ ಸಭೆ ಎರಡೂ ಕೂಡ ಭಾಗವಹಿಸಿದ್ದಾರೆ. ತುಂಬ ಜನ ನಾಗರಿಕರು ಸ್ವಯಂ ಪ್ರೇರಿತವಾಗಿ ಆಗಮಿಸಿದ್ದಾರೆ. ರಕ್ತದಾನ ಈಗಾಗಲೇ 40 ಯೂನಿಟ್ಗಿಂತ ಜಾಸ್ತಿನ ರಕ್ತದಾನ ಕೂಡ ಆಗಿದೆ. ಇನ್ನೊಂದು ಜಾಸ್ತಿ ಆಗ್ತಾ ಇದೆ. ಅದಕ್ಕೋಸ್ಕರ ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ನೀಡಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ. ಥ್ಯಾಂಕ್ ಯು. ನೋಡಿ, ಹಿಮೋಗ್ಲೋಬಿನ್ ಮತ್ತು ಏನು ಗ್ರೂಪ್ ಯಾವುದು ಅಂತ ತಿಳ್ಕೊಳ್ಳಲು ಇಲ್ಲಿ ಟೆಸ್ಟ್ ಮಾಡ್ತಾ ಇದ್ದಾರೆ ಡಾಕ್ಟರ್ಸು. ನೋಡಿ, ಸ್ವಯಂ ಪ್ರೇರಿತರಾಗಿ ಈ ಒಂದು ರಕ್ತದಾನ ಶಿಬಿರವನ್ನು ಸುಮಾರು ಜನ ಖುಷಿಯಿಂದ ಬರ್ತಾ ಇದ್ದಾರೆ. ಇಲ್ಲಿಗೆ ಫೈನಲ್ ಅಂತ ಕಾಣಿಸುತ್ತೆ. ಇಲ್ಲಿ ಸೆಲೆಕ್ಷನ್ ಆಗಿರೋರು ಈಗ ರಕ್ತದಾನವನ್ನು ಕೊಡೋಕ್ಕೆ ಮುಂದಾಗಿದ್ದಾರೆ. ನೋಡಿ, ಈ ರಕ್ತದಾನ ಶಿಬಿರಕ್ಕೆ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಇಲಾಖೆ ಜಿಲ್ಲಾಧಿಕಾರಿಗಳಿದ್ದಾರೆ. ಅವ್ರ ಮಾತು ಕೇಳೋಣ. ಸರ್ ನಮಸ್ಕಾರ. ಸರ್, ಜಿಲ್ಲಾಧಿಕಾರಿಗಳಿಗೆ ಸ್ವಾಗತ. ಸರ್, ಇದ್ರ ಬಗ್ಗೆ ಏನಂತೀರಾ? ಈ ಥರ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದಾರೆ ರಾಜಾರೆಡ್ಡಿ ಅವರ. ಮೊದಲಿಗೆ ರಾಜಾರೆಡ್ಡಿ ಅವರ ನಿಸ್ವಾರ್ಥ ಸೇವೆ ಚೇಳೂರಲ್ಲಿ ಪ್ರಾರಂಭ ಆಯಿತು. ಚೇಳೂರಲ್ಲೂ ಕೂಡ ಅವ್ರ ಕಾಯಿಲೆ ಇದ್ದರೂ ಕೂಡ ಚೇಳೂರಲ್ಲಿ ಬಂದು ಗ್ರಾಮೀಣ ಭಾಗಕ್ಕೆ ಕೊಡ್ತಕ್ಕಂಥ ಸೇವೆ ಅವಿಸ್ಮರಣೀಯ. ಇವತ್ತಿನ ದಿನ ಏನು ನಾವು ಸ್ವಯಂ ಪ್ರೇರಿತವಾಗಿ ಜನರು ಬಂದು ರಕ್ತ ಕೊಡ್ತಾ ಇದ್ದಾರೆ, ಅವ್ರ ಸೇವೆನೇ ಗೊತ್ತಾಗ್ತದೆ. ಯಾವ ರೀತಿ ಬೇಸಿಗೆ ಕಾಲ ಇದ್ದರೂ ಕೂಡ
ಸೇವೆಗಳನ್ನ ಸಾರ್ವಜನಿಕರಿಗೆ ವಿಕ್ಟೋರಿಯಾ ಹಾಸ್ಪಿಟಲ್ಗಾಗಿರ್ಬೋದು, ಚೇಳೂರಲ್ಲಾಗಿರ್ಬೋದು, ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆ ಜಿಲ್ಲಾ ಸರ್ಜನ್ ಕೂಡ ಆಗಿ ಸೇವೆ ಸಲ್ಲಿಸಿದರು. ಸೊ ಎಲ್ಲ ಸೇವೆಯೂ ಕೂಡ ಅನುಸರಣೆಯಾಗಿ ಸಾರ್ವಜನಿಕ ಸ್ಪಂದನೆ ಏನಿದೆ ಮತ್ತು ನಿಸ್ವಾರ್ಥ ಸೇವೆಯನ್ನು ಕೂಡ ನಾವು ಅನುಸರಣೆ ಮಾಡಬೇಕಾಗ್ತದೆ. ಈ ಒಂದು ಸಂದರ್ಭದಲ್ಲಿ ಅವರ ಕುಟುಂಬದವರಿಗೆ ಮತ್ತು ಎಲ್ಲರೂ ಕೂಡ ಭಗವಂತ ಶಾಂತಿ ನೆಮ್ಮದಿ ಕೊಡಲಿ ಅಂತ ನಾವು ಹಾರೈಸ್ತಾ ಈ ಒಂದು ಕಾರ್ಯಕ್ರಮ ಸಭೆ ಯಶಸ್ವಿಯಾಗಲಿ ಅಂತ ನಾವು ಭಗವಂತನಲ್ಲಿ ನಡೆಸ್ತೀವಿ. ಥ್ಯಾಂಕ್ ಯು ಸರ್ ಬೈರಾರೆಡ್ಡಿಯವರು, ತಮಗೂ ಸ್ವಾಗತ. ಮತ್ತು ಈ ಪ್ರಾಂತ್ಯದಲ್ಲಿ ನೀವು ಅವ್ರಿಗಿಂತ ಹಿರಿಯ ವೈದ್ಯಕೀಯ ಸೇವೆ ಸಲ್ಲಿಸಿದ್ದೀರಾ. ಇಲ್ಲಿನ ಜನಸಾಮಾನ್ಯರ ನಾಡಿ ಮಿಡಿತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಈ ಒಂದು ಸಮಾರಂಭ ಯಾವ ರೀತಿ ಆಗ್ತಾಯಿದೆ, ಹೆಂಗಿದೆ, ತಾವು ದಯವಿಟ್ಟು ನಮ್ಮ ಚಾನಲ್ಗೆ ತಿಳಿಸ್ಕೊಡಿ ಸರ್. ಸದ್ಯದಲ್ಲಿ ಸಭೆ ಪ್ಲ್ಯಾನ್ ಮಾಡಿದ್ರು ಚೇಳೂರಿನವರು. ಆ ಸಭೆಯಲ್ಲಿ ಮುಖ್ಯವಾಗಿ ಸಭೆ ಅಂದ್ಕೊಂಡಿದ್ವಿ. ಆಮೇಲೆ ನಾನು ರಕ್ತದಾನ ಮಾಡಿಸೋಣ, ಅದೊಂದು ಒಳ್ಳೆಯ ಕೆಲಸ ಆಗುತ್ತೆ. ಅವರ ಸೇವೆಗೆ ಒಂದು ಗುರುತು ಇರುತ್ತೆ, ರಾಜಾಯಣವ್ರ ಸೇವೆಗೆ. ಪಾಪ ಅವರೇ ನನ್ನ ಕೊನೆಯಲ್ಲಿ ರಕ್ತ ಅಂದ್ಕೊಂಡಿದ್ರು ಫಸ್ಟ್ ಸಲ. ಅವರ ಸೇವೆ ಯಾವಾಗಲೂ ಸ್ಮರಣೀಯ. ಕುಟುಂಬಕ್ಕೆಲ್ಲರಿಗೂ ಓಕೆ, ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ. ನಾರಾಯಣ ರೆಡ್ಡಿ ಅವರು, ತಾವು ರೆಡ್ ಕ್ರಾಸ್ ಸೊಸೈಟಿ ಸೆಕ್ರೆಟ್ರಿ ಆಗಿದ್ದೀರಾ. ಈ ಒಂದು ಕಾರ್ಯಕ್ರಮಕ್ಕೆ ತಾವೇ ಚಾಲನೆ ನೀಡಿದ್ದೀರಾ ಅಂತಂದ್ಬಿಟ್ಟು ಗೊತ್ತಾಯಿತು. ಯಾವ ರೀತಿ ನಡೀತಾ ಇದೆ ಈ ಕಾರ್ಯಕ್ರಮ? ಈ ದಿನ ಇಲ್ಲಿ ಚೇಳೂರು ಗ್ರಾಮದಲ್ಲಿ ಸುಮಾರು 40 ವರ್ಷಗಳಿಂದ ವೈದ್ಯಕೀಯ ಸೇವೆಯನ್ನು ಮಾಡಿದಂಥ ಡಾಕ್ಟರ್ ರಾಜಾರೆಡ್ಡಿಯವರ ನಿಧನಕ್ಕೆ ಸಂತಾಪ ಸಮಾರಂಭವನ್ನು ಏರ್ಪಡಿಸಿರುವಂಥದ್ದು. ಈ ಗ್ರಾಮಸ್ಥರೆಲ್ಲರೂ ಇದರಲ್ಲಿ ಸಹೃದಯರೆಲ್ಲರೂ ಭಾಗವಹಿಸಿರುವಂಥದ್ದು ಭಾಳ ಸಂತೋಷದ ವಿಷಯ. ಅವರ ಒಂದು ನಿಸ್ವಾರ್ಥ ಸೇವೆ ಈ ಪ್ರದೇಶಕ್ಕೆ ಅವರ ಕರ್ಮಭೂಮಿ ಎಂದು ತಿಳ್ಕೊಂಡು 40 ವರ್ಷಗಳ ಕಾಲ ಸೇವೆ ಮಾಡಿರುವಂಥ ಒಂದು ಅವರ ಸೇವೆಯನ್ನು ಪರಿಗಣಿಸಿ ಈ ಕಾರ್ಯಕ್ರಮವನ್ನು ರೂಪಿಸಿರುವಂಥದ್ದು. ಅವರು ಅನೇಕ ಜೀವಿಗಳಿಗೆ, ಮಾನವರಿಗೆ ಜೀವ ರಕ್ಷಣೆ ಮಾಡಿದ್ದಾರೆ, ನೋವನ್ನು ಶಮನ ಮಾಡಿದ್ದಾರೆ. ಅಂಥ ಒಂದು ಮಹತ್ ಕಾರ್ಯ ಅವರು ಈ ಪ್ರದೇಶದಲ್ಲಿ ಮಾಡಿರುವುದಕ್ಕೆ ಈ ರಕ್ತದಾನ ಶಿಬಿರವನ್ನು ಏರ್ಪಡಿಸುವುದರ ಮೂಲಕ ಒಂದು ರಕ್ತದ ಯೂನಿಟ್ 3 ಪ್ರಾಣಗಳನ್ನು ಉಳಿಸುವಂಥ ಈ ಕಾರ್ಯವನ್ನು ನಾವು ಅವರ ನೆನಪಿನಲ್ಲಿ ಮಾಡಿದಾಗ ಬಹಳ ಸಂತೋಷವಾಗಿರುತ್ತೆ, ಅದು ಪೂರಕವಾಗಿರುತ್ತೆ ಎನ್ನುವಂಥ ದೃಷ್ಟಿಯಿಂದ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಪರವಾಗಿ ಸಹಯೋಗದೊಂದಿಗೆ ಈ ರಕ್ತದಾನ ಶಿಬಿರವನ್ನು ಇಲ್ಲಿ ಏರ್ಪಾಡು ಮಾಡಲಾಗಿದೆ. ಇದರಲ್ಲಿ ಈ ಪ್ರದೇಶದ ಎಲ್ಲ ಜನರು ಇಲ್ಲಿ ಭಾಗಿಯಾಗ್ತಾ ಇದ್ದಾರೆ, ಬಹಳ ಸಂತೋಷದಿಂದ ಭಾಗಿಯಾಗಿ ಕೊಡ್ತಾ ಇದ್ದಾರೆ. ಆದ್ದರಿಂದ ಈ ಒಂದು ಕಾರ್ಯಕ್ರಮ ಅವರ ಒಂದು ನೆನಪಿಗೆ ಪೂರಕವಾಗಿರುತ್ತೆ ಅಂತ ಮತ್ತೊಮ್ಮೆ ನಾನು ಹೇಳ್ತೀನಿ. ಅವರಿಗೆ ದೇವರು ಮನಸ್ಸಾಂತಿಯನ್ನು ಕೊಡಲಿ, ಅವ್ರ ಕುಟುಂಬಕ್ಕೆ ಈ ನೋವನ್ನು ಬಗೆಸುವಂಥ ಶಕ್ತಿ ಕೊಡಲಿ. ಸರ್, ಇವತ್ತು ಎಷ್ಟು ಯೂನಿಟ್ ತಾವು ಕಲೆಕ್ಟ್ ಮಾಡ್ತೀರಾ ನಮ್ಮ ಚೇಳೂರು ತಾಲೂಕಿನಿಂದ? ಒಂದು ಅಂದಾಜು 150ರಿಂದ 200 ಯೂನಿಟ್ ಆಗ್ಬೋದು ಅಂತ ಅಂದಾಜಿನಲ್ಲಿದ್ದೀವಿ. ಆದರೆ ಇದುವರೆಗೂ 45ರಿಂದ 50 ಯೂನಿಟ್ ಇದುವರೆಗೂ ಆಗಿದೆ. ಇನ್ನೂ ಎಲ್ಲನೂ ರಕ್ತ ಕೊಡುವಂಥ ದಾನಿಗಳೆಲ್ಲನೂ ಮುಂದೆ ಬರ್ತಾ ಇದ್ದಾರೆ. ಬಹುಶಃ 150ರಿಂದ 200 ಯೂನಿಟ್ ಆಗ್ಬೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ತಮ್ಮ ಅನಿಸಿಕೆಗಳೇನು ಸರ್? ಈ ದಿನ ಡಾಕ್ಟರ್ ರಾಜಾ ಸರ್ ಸುಧಾಕರ್ ರೆಡ್ಡಿ ಅವರೇ ಹೇಳಿ ಸರ್. ದಿನ ನಮಗೆ ತುಂಬ ದುಃಖಕರ ವಿಷಯ. ಯಾಕಂದರೆ ಡಾಕ್ಟರ್ ರಾಜಾರೆಡ್ಡಿ ಸರ್ ಅವರು ನಮ್ಮನ್ನು ಅಗಲಿದ್ದಾರೆ. ಅವರು ಇಷ್ಟು ಬೇಗನೆ ಅಗಲಿರುವುದು ತುಂಬ ಈಗ ಚೇಳೂರು ಭಾಗ್ಯದ ಎಲ್ಲ ನಾಗರಿಕರಿಗೂ ತುಂಬ ದುಃಖದ ವಿಷಯ. ಅಷ್ಟು ಬೇಗನೆ ಅವರು ನಿಧನರಾಗಬಾರ್ದಾಗಿತ್ತು. ವಿಧಿ ಅವರನ್ನು ಆಡ್ತಾ ಇದೆ. ಏನು ಮಾಡೋಕ್ಕಾಗಲ್ಲ. ನಾವು ಹುಟ್ಟಿದ ಮನುಷ್ಯ ಸಾವಲೇಬೇಕು. ರಾಜಾರೆಡ್ಡಿ ಸರ್ ಅವರಿಗೆ ಬೇಗನೆ ಸಾವು ಬಂದಿದೆ. ಇದು ತುಂಬ ದುಃಖಕರ ವಿಷಯ. ಹಾಗೆ ಈ ದಿನ ಸಂತಾಪ ಸಭೆ ಮತ್ತು ರಕ್ತದಾನ ಶಿಬಿರ ಇದನ್ನು ನಡೆಸಿಕೊಟ್ಟು ಆಯೋಜಿಸಿದಂಥ ರಾಜಾರೆಡ್ಡಿ ಸರ್ ಎಲ್ಲ ಅಭಿಮಾನಿಗಳಿಗೂ ಮತ್ತು ಗಂಗಿರೆಡ್ಡಿ, ಶ್ರೀನಿವಾಸ ರೆಡ್ಡಿ, ರೆಡ್ಡಪ್ಪ
ಮತ್ತು ಎಲ್ಲ ಅವರ ಆತ್ಮೀಯರಿಗೂ ನಾನು ಧನ್ಯವಾದಗಳು ಹೇಳ್ತಾ ಅದು ಈ ರಕ್ತದಾನದಲ್ಲಿ ಭಾಗವಹಿಸಿರುವ ಎಲ್ಲ ಆತ್ಮೀಯರಿಗೂ ನಾನು ಅನಂತ ಧನ್ಯವಾದಗಳು ಅರ್ಪಿಸ್ತಾ ಮುಂದೆ ಡಾಕ್ಟರ್ ರಾಜಾರೆಡ್ಡಿ ಸರ್ ಅವರ ಕುಟುಂಬಕ್ಕೆ ಭಗವಂತ ನೋವು ಭರಿಸುವ ಶಕ್ತಿ ಕೊಡಲಿ ಅಂತ ಆಶಿಸುತ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸುಮಾರು ಜನ ತಂಡವಾಗಿ ಬರ್ತಾ ಇದ್ದಾರೆ, ನಾವು ನೋಡ್ಬೋದು ನೋಡಿ. ಇದಕ್ಕೆ ಈ ಸಮಾರಂಭಕ್ಕೆ ನಮ್ಮ ಪೊಲೀಸ್ ಸಿಬ್ಬಂದಿಯವರು ಕೂಡ ಬಂದಿದ್ದಾರೆ, ಅವ್ರನ್ನೂ ನಾವು ನೋಡ್ಬೋದು. ಭಾವಪೂರ್ಣ ಶ್ರದ್ಧಾಂಜಲಿಯ ಸಭೆಗೆ ಈಗ ಎಲ್ಲರೂ ಬಂದಿದ್ದಾರೆ, ತಾವು ನೋಡೋಣ. ರಾಜಾರೆಡ್ಡಿ ಶ್ರದ್ಧಾಂಜಲಿಯ ಸಭೆ ಈ ಒಂದು ಏನು ಗಾಯತ್ರಿ ಕಲ್ಯಾಣ ಮಂಟಪ ಅಂತಿದೆ ಚೇಳೂರಲ್ಲಿ, ಅಲ್ಲಿ ಆಯೋಜಿಸಿದ್ದಾರೆ. ಸುಮಾರು ದೂರದ ಊರುಗಳಿಂದ ಕೂಡ ಮತ್ತು ಬೆಂಗಳೂರಿನಿಂದ ಕೂಡ ಸುಮಾರು ಜನಸಾಮಾನ್ಯರು ಬಂದಿದ್ದಾರೆ ವೀಕ್ಷಕರೇ. ನೋಡಿ, ಈ ಒಂದು ಸಮಾರಂಭಕ್ಕೆ ನಮ್ಮ ಹಿರಿಯ ಮುಖಂಡರಾದ ಜೆ ವಿ ನಾರಾಯಣ ಸ್ವಾಮಿ ಅಣ್ಣ ಅವರು ಬಂದಿದ್ದಾರೆ, ತಾವು ನೋಡಬಹುದು. ಇತ್ತೀಚಿನ ಜನಸಾಮಾನ್ಯರಿಗೆ ಇವರು ಚಿರಪರಿಚಿತರಲ್ಲ, ಅವ್ರನ್ನ ಮಾತಾಡೋಣ ನಮ್ಮ ಚಾನಲ್ ಬಗ್ಗೆ. ಸರ್, ನಾರಾಯಣ ಸ್ವಾಮಿಯವರು ನಮಸ್ಕಾರ. ನಮಸ್ಕಾರ. ಈ ಒಂದು ಸಮಾರಂಭಕ್ಕೆ ಆಗಮಿಸಿದ್ದಕ್ಕೆ ಸಂತೋಷ. ಈ ಡಾಕ್ಟ್ರ್ ಬಗ್ಗೆ ಏನಂತೀರಾ ಸರ್? ಡಾಕ್ಟ್ರು ಇನ್ನೂ ಒಂದಷ್ಟು ವರ್ಷ ಬದುಕಿರಬೇಕಾಗಿತ್ತು, ಸಾಮಾನ್ಯ ಜನಗಳಿಗೆ ಅನುಕೂಲ ಆಗ್ತಾಯಿತ್ತು. ದೇವರು ಅವ್ರನ್ನ ಇಷ್ಟು ಬೇಗ ಕರ್ಕೊಂಡು ಹೊರಟೋಗ್ಬಿಟ್ರು. ಹಂಗಾದ್ರಿಂದ ಅವರ ಕುಟುಂಬಕ್ಕೆ ತುಂಬಲಿ. ಅಲ್ಲ, ತಮ್ಮ ಒಡನಾಟ ಹೆಂಗಿತ್ತು ಸರ್ ರಾಜಾರೆಡ್ಡಿ? ಭಾಳ ಚೆನ್ನಾಗಿತ್ತು, ಭಾಳ ಆತ್ಮೀಯರು ನನಗೆ. 35 ವರ್ಷದ್ದು ಸ್ನೇಹಿತರು ನಾವು. ಇಡೀ ಅವ್ರನ್ನ ಕರ್ಕೊಂಡು ಹೊರಟೋಯ್ತು. ಒಟ್ಟಲ್ಲಿ ಈ ಒಂದು ಸಮಾರಂಭಕ್ಕಾದರೂ ತಾವು ಹಳೆ ಕ್ಷೇತ್ರದ ಚೇಳೂರು ಒಂದು ಇದಕ್ಕೆ ಬಂದಿದ್ದೀರಾ, ತುಂಬ ಸಂತೋಷ ಆಯಿತು. ಥ್ಯಾಂಕ್ ಯು. ತಮ್ಮ ಅಭಿಮಾನಿಗಳು ಕೂಡ ತುಂಬ ಸಂತೋಷಪಟ್ಟಿದ್ದಾರೆ. ಈ ಒಂದು ಯಾವುದೇ ಸಮಾರಂಭಕ್ಕೆ ಬಂದಿಲ್ಲ. ಸುಮಾರು ಒಂದು 10 ವರ್ಷ ಆಯಿತಾ ತಾವು ಕ್ಷೇತ್ರಕ್ಕೆ ಕಾಲಿಟ್ಟು? 20 ವರ್ಷ. 20 ವರ್ಷ ಆಯಿತು. 20 ವರ್ಷದ ಮೇಲೆ ರಾಜಾರೆಡ್ಡಿಯವರ ಒಂದು ಕಾರ್ಯಕ್ರಮಕ್ಕೆ ತಾವು ಭಾಗವಹಿಸೋದಕ್ಕೆ ತುಂಬ ನಾವು ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈಗ ಸಮಾರಂಭಕ್ಕೆ ಸಜ್ಜಾಗಿದ್ದಾರೆ. ಸುಮಾರು ಜನಸಾಮಾನ್ಯರು ಈ ಸಮಾರಂಭಕ್ಕೆ ಆಸೀನರಾಗಿದ್ದಾರೆ, ನಾವು ನೋಡ್ಬೋದು. ಸ್ವಲ್ಪ ಹೊತ್ತಿರಲ್ಲೇ ಪ್ರಾರಂಭ ಆಗುತ್ತೆ. అమౌంట్ చూడండి తప్ప సచ్చిగాను ಸಂಗಮ ಶಿಬಿರವನ್ನು ಈ ಒಂದು ಚೇಳೂರು ಗ್ರಾಮದಲ್ಲಿ ಅದ್ದೂರಿಯಾಗಿ ನಡೆಸ್ತಾ ಇದ್ದೀವಿ.
ಈ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಹ ಆತ್ಮೀಯ ವೈದ್ಯರು ಸಾಕ್ಷಾತ್ ನಾರಾಯಣ ಇದ್ದಂತೆ, ಅಂದರೆ ದೇವರ ಸಮಾನ ಎಂಬತಕ್ಕಂಥದ್ದನ್ನು ನಾವೆಲ್ಲರೂ ಸಹ ತಿಳ್ಕೊಂಡಿದ್ದೀವಿ. ಈ ಭಾಗದ ಬಡ ರೋಗಿಗಳಿಗೆ ಉತ್ತಮವಾದ ಹಾಗೂ ಚಿಕಿತ್ಸೆಯನ್ನು ನೀಡಿ ಜನಾನುರಾಗಿಯಾಗಿರ್ತಕ್ಕಂತಹ ನಮ್ಮ ಡಾಕ್ಟರ್ ರಾಜಾರೆಡ್ಡಿ ಸರ್ ಅವರು ನಮ್ಮ ಎಲ್ಲರ ಅಚ್ಚುಮೆಚ್ಚಿನ ವೈದ್ಯರಾಗಿರ್ತಕ್ಕಂತಹವರು. ಇವರು ಅಗಲಿದ್ದರೂ ಸಹ ಅವರ ಒಂದು ಚಿಕಿತ್ಸೆ ಪಡೆಯತಕ್ಕಂತಹ ಪ್ರತಿಯೊಬ್ಬರೂ ಸಹ ನಮ್ಮ ಎಲ್ಲರ ಹೃದಯದಲ್ಲಿ ಸಹ ಶಾಶ್ವತವಾಗಿರ್ತಕ್ಕಂತಹ ನೆನಪುಗಳನ್ನು ಇದೆ ಅಂತಕ್ಕಂಥದ್ದನ್ನು ಎರಡು ಮಾತಿಲ್ಲ. ಆದ್ದರಿಂದ ಇಂತಹ ಮಹಾನ್ ಚೇತನರಾಗಿರ್ತಕ್ಕಂತಹ ಡಾಕ್ಟರ್ ರಾಜಾರೆಡ್ಡಿರವರ ಸ್ಮರಣೆಯಲ್ಲಿ ಸಂತಾಪ ಸಭೆ ಮತ್ತು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಅತ್ಯಂತ ಒಂದು ಔಚಿತ್ಯವಾಗಿರ್ತಕ್ಕಂತಹ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥದ್ದು ಸಾರ್ಥಕತೆಯ ಮತ್ತು ಕ್ಷಣವಾಗಿದೆ. ಆದ್ದರಿಂದ ಈ ದಿನ ನಾವು ಒಂದು ವಿಷಯ ಹೇಳಬೇಕು ಅಂತಂದರೆ, ಧನವಿದ್ದರೂ ದಾನವಿಲ್ಲದವನು ಬಡವನಿಗಿಂತ ಬಡವ, ಧನವಿದ್ದರೂ ದಾನವಿಲ್ಲದವನು ಬಡವನಿಗಿಂತ ಬಡವ. ಹಾಗೆ ದಾನ ಧರ್ಮವಿಲ್ಲದ ಬದುಕು ದೇಹವಿದ್ದ ಶವದಂತೆ ಕೊಟ್ಟ ದಾನವೇ ಉಳಿಯುವುದು. ಧರ್ಮವಿಲ್ಲದ ಬದುಕು ದೇಹವಿದ್ದ ಶವದಂತೆ ಕೊಟ್ಟ ದಾನವೇ ಉಳಿಯುವುದು. ಆದ್ದರಿಂದ ದಾನಗಳಲ್ಲಿ ಅತ್ಯಂತ ಎಲ್ಲ ದಾನಗಳು ಶ್ರೇಷ್ಠವೇ, ಅದರಲ್ಲಿ ರಕ್ತದಾನ ಎಂಬತಕ್ಕಂಥದ್ದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಯಾವುದಾದ್ರು ಕೂಡ ಪರ್ಫೆಕ್ಟ್ ಸುಂದರ ವಿಗ್ರಹ ಮೇಘಾಶ ಗಂಗಾ ತುಳಸಿ ಸಾಲಿಗ್ರಾಮ, ಸುಂದರ ವಿಗ್ರಹ ಮೇಘಾಶ ಗಂಗಾ ತುಳಸಿ ಸಾಲಿಗ್ರಾಮ, ರಘುಪತಿ ರಾಘವ ರಾಜಮಣ ಸೀತಾರಾಮ, ಜಯ ಜಯ ರಾಘವ ಸೀತಾರಾಮ, ಜಾನಕಿ ರಮಣ ಸೀತಾರಾಮ, ಜಯ ಜಯ ರಾಘವ ಸೀತಾರಾಮ, ರಘುಪತಿ ರಾಘವ ರಾಜಾರಾಮ, ಪತಿತ ಪಾವನ ಸೀತಾರಾಮ. ನೆಮ್ಮದಿಯೇ ಮಹಾಸಂಪತ್ತು, ನಂಬಿಕೆಯೇ ನಿಜವಾದ ಸಂಬಂಧ. ಆರೋಗ್ಯವೇ ದೊಡ್ಡ ಉಡುಗೊರೆ, ನೆಮ್ಮದಿಯೇ ಮಹಾಸಂಪತ್ತು, ನಂಬಿಕೆಯೇ ನಿಜವಾಗಿರ್ತಕ್ಕಂಥ ಸಂಬಂಧ ಅಂತಕ್ಕಂಥದ್ದನ್ನು ಗೌತಮ ಬುದ್ಧ ತಿಳಿಸಿರ್ತಕ್ಕಂಥದ್ದು. ಮುಂದಿನ ಕಾರ್ಯಕ್ರಮ ಎಲ್ಲರೂ ಸಹ ನಮ್ಮ ಡಾಕ್ಟರ್ ರಾಜಾರೆಡ್ಡಿಯವರ ಸ್ಮರಣಾರ್ಥವಾಗಿ ಅವರನ್ನ ಸಂತಾಪ ವಹಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಪ್ರತಿಯೊಬ್ಬರೂ ಸಹ ನಿಂತ್ಕೊಂಡು 2 ನಿಮಿಷಗಳ ಕಾಲ ಮೌನಾಚರಣೆ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಸಮಯ ಇರ್ತದೆ. ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ದೀಪ ಬೆಂಕಟೇಶ್ವರ ಹಾಗೂ ವೆಂಕಟಕ್ಕನವರು, ಸುಬ್ರಹ್ಮಣ್ಯ ಅವರು ಎಲ್ಲರೂ ಆಗಮಿಸಬೇಕಾಗಿತ್ತು.
ಸ್ಥಳೀಯ ಮುಖಂಡರಾದ ಕೋನಪ್ಪ ರೆಡ್ಡಿ ಅವರು ಭಾಗವಹಿಸ್ತಾ ಇದ್ದಾರೆ. ಡಾಕ್ಟರ್ ವೈರಾಣಿ ಸರ್ ಅವರಿಂದ ರಕ್ತದಾನ ಮಾಡಿ ಅವರಿಗೂ ಕೂಡ ನನ್ನ ಧನ್ಯವಾದಗಳು. ನಮಸ್ಕಾರಗಳು. ಸ್ವಾಗತ ಭಾಷಣವನ್ನು ಹೇಳಿರ್ತಕ್ಕಂತಹ ಶ್ರೀಯುತ ಡಾಕ್ಟರ್ ರಾಜಾರೆಡ್ಡಿ ಸರ್ ಅವರಿಗೆ ವಂದನೆಗಳು, ಅಭಿವಂದನೆಗಳು. ಮುಂದಿನ ಕಾರ್ಯಕ್ರಮ ಡಾಕ್ಟರ್ ರಾಜಾರೆಡ್ಡಿ ಸರ್ ಅವರ ಬಗ್ಗೆ ಕೆಲವು ಗೀತಗಳನ್ನು ಹೇಳಲು ಬರ್ತಾ ಇದ್ದಾರೆ. ನಮ್ಮ ಮೊದಲನೇದಾಗಿ ನಮ್ಮ ಡಾಕ್ಟರ್ ರಾಜಾರೆಡ್ಡಿ ಸರ್ ಅವರ ಬಗ್ಗೆ ಕೆಲವು ಗೀತಗಳನ್ನು ಹೇಳಲು ನಮ್ಮ ಬಗೆಪಲ್ಲಿ ಹಾಗೂ ಚಿಂತಾಮಣಿ ತಾಲೂಕಿನ ಕ್ಷೇತ್ರ ವಿಜ್ಞಾನಿಗಳಾಗಿರ್ತಕ್ಕಂಥ ಕೆಲಸ ನಿರ್ವಹಿಸಿರ್ತಕ್ಕಂಥ ಶ್ರೀಯುತ ನಾರಾಯಣ ಸರ್ ಅವರು ಬಂದು ಕೆಲವು ಹಿರಿಗಳನ್ನು ಹೇಳಬೇಕು ಎಂದು ಅವರಲ್ಲಿ ತವರಿಗೆ ಪ್ರಾರ್ಥನೆ. ಬಹಳ ವಿಶೇಷವಾಗಿರುವ ರೀತಿಯಲ್ಲಿ ಡಾಕ್ಟರ್ ರಾಜಾರೆಡ್ಡಿಯವರ ಸಭೆಯನ್ನು ವ್ಯವಸ್ಥೆ ಮಾಡಿರುವಂಥ ಇಲ್ಲಿ ಆಗಮಿಸಿರುವಂಥ ಎಲ್ಲ ಸಹೋದರಿಯರಿಗೆ ನನ್ನ ಧನ್ಯವಾದಗಳು. ಹಾಗೆಯೇ ಈ ರೀತಿಯ ಸಭೆಯಲ್ಲಿ ಅದರಲ್ಲೂ ವಿಶೇಷವಾಗಿ ಡಾಕ್ಟರ್ ರಾಜಾರೆಡ್ಡಿಯವರ ಕರ್ಮಭೂಮಿ ಹೇಳೂರು ಸುಮಾರು 40 ವರ್ಷಗಳ ತಮ್ಮ ಸೇವೆಯನ್ನು ಈ ಪ್ರದೇಶಕ್ಕೆ ನೀಡಿರುವಂಥ ಅವರ ಸಂತಾಪ ಸಭೆಯಲ್ಲಿ ಭಾಗವಹಿಸುವಂಥ ಅವಕಾಶ ನನಗೆ ಸಿಕ್ಕಿರುವುದು ನಾನು ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ. ಬಹುಶಃ ಭೂಮಿ ಮೇಲೆ ಪ್ರತಿ ಜೀವಿಗಳು ಹುಟ್ಟು, ಬೆಳವಣಿಗೆ, ಮರಣ ಇವು ನಿಶ್ಚಿತ. ಇದರಲ್ಲಿ ಯಾವುದೇ ರೀತಿಯ ಬದಲಾವಣೆ ಇರುವುದಿಲ್ಲ. ಇದು ದೈವ ನಿಯಮ. ಆದರೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬೆಳವಣಿಗೆಯ ನಂತರ
ಹುಟ್ಟನ್ನು ನಿಯಂತ್ರಣೆ ಮಾಡುವಂತಹ ಒಂದು ಸಂದರ್ಭಗಳು ಬರ್ತಾ ಇದೆ. ಆದರೆ ಮರಣವನ್ನು ನಿಯಂತ್ರಣ ಮಾಡುವಂತ ಶಕ್ತಿ ಯಾವ ವ್ಯಕ್ತಿಗೂ ಇಲ್ಲ, ಯಾವ ವಿಜ್ಞಾನಿಗೂ ಇಲ್ಲ, ಯಾವ ವಿಜ್ಞಾನಿಗೂ ಇಲ್ಲ. ಕೇವಲ ಕಾಯಿಲೆಗಳಿದ್ದರೆ ಕಾಯಿಲೆಯನ್ನು ವಾಸಿ ಮಾಡಬಹುದೇ ವಿನಃ ಮರಣದ ಅವಧಿಯನ್ನು ನಿಯಂತ್ರಣ ಮಾಡುವಂತಹ ಶಕ್ತಿ ಇದುವರೆಗೂ ಯಾವ ಮನುಷ್ಯನಿಗೂ ಸಿಕ್ಕಿಲ್ಲ. ಇದು ದೈವೇ ಇಚ್ಛೆ. ಆದರೆ ಈ ಹುಟ್ಟು ಮತ್ತು ಮರಣದ ಮಧ್ಯೆ ಈ ಬೆಳವಣಿಗೆಯ ಹಂತ ಇದೆಯಲ್ಲ, ಇದು ಬಹಳ ವಿಶೇಷವಾಗಿರುವಂತಹ ಅಂಶ. ನಾವೆಲ್ಲ ನೋಡಬೇಕಾಗಿರುವುದು ಹುಟ್ಟು ಸಹಜ, ಮರಣ ಸಹಜ, ಅದರ ಮಧ್ಯದಲ್ಲಿರುವಂತಹ ಈ ಬೆಳವಣಿಗೆಯ ಬಗ್ಗೆ ನಾವು ನೋಡಬೇಕಾಗಿದೆ. ಇದು ನಮ್ಮ ಕೈಯಲ್ಲಿರುವಂತಹದ್ದು. ಮಾನವನ ಕೈಯಲ್ಲಿ ಬೆಳವಣಿಗೆಯ ಶಕ್ತಿ ಏನು, ಯಾವ ರೀತಿ ಎಳಿಬೇಕು ಅನ್ನೋದರ ಬಗ್ಗೆ ಇದು ಮಾನವನ ಕೈಯಲ್ಲಿರುವಂತಹದ್ದು. ಈ ಒಂದು ಹಿನ್ನೆಲೆಯಲ್ಲಿ ಬೆಳವಣಿಗೆಯ ಹಂತದಲ್ಲಿ ಜೀವನ ಬದುಕು ಹೇಗಿರುತ್ತೆ ಅನ್ನೋದರ ಬಗ್ಗೆ ಇಡೀ ಪ್ರಪಂಚದಾದ್ಯಂತ ನಾವು ನೋಡಿದಾಗ ಸಾಕಷ್ಟು ಜನ ಸಾಹಸಿಗಳಿದ್ದಾರೆ, ಸಾಮ್ರಾಟರಿದ್ದಾರೆ, ದೇಶವನ್ನು ಆಳಿರುವಂತಹ ಶಕ್ತಿಗಳಿದೆ. ಬೇಕಾದಷ್ಟು ಜನ ಇಡೀ ಪ್ರಪಂಚವನ್ನೇ ನಾನು ಗೆಲ್ಲಬೇಕು, ಇಡೀ ಪ್ರಪಂಚವನ್ನೇ ನಾನು ನಿಯಂತ್ರಣ ಮಾಡಬೇಕು ಅನ್ನುವಂತ ಸಾಮ್ರಾಟರಿದ್ದಾರೆ. ಅಲೆಕ್ಸಾಂಡರು, ಹಿಟ್ಲರು, ಇಂತಹ ಎಷ್ಟೋ ಜನ ಚರಿತ್ರೆಯಲ್ಲಿ ನಾವು ನೋಡ್ತೀವಿ. ಆದರೆ ಅವ್ರು ಯಾರು ಜನರ ಮನಸ್ಸಿನಲ್ಲಿ ನಿಂತಿರುವಂತವರಲ್ಲ. ಅದು ಕ್ಷಣಿಕವಾಗಿ ಇತ್ತು, ಕೇವಲ ಇಷ್ಟಿಗೆ ಚರಿತ್ರೆಗೆ ಮಾತ್ರ ಅವರು ಸೀಮಿತವಾಗಿರುವಂತವರು. ಆದರೆ ಬದುಕಿನಲ್ಲಿ ಮಾನವನಿಗಾಗಿ ಸೇವೆ ಮಾಡಿರುವಂತವರು, ಮಾನವೀಯತೆಯಿಂದ ಬದುಕಿರುವಂತವರು, ಮಾನವರಿಗಾಗಿ ಹೋರಾಟ ಮಾಡಿರುವಂತವರು, ಮಾನವನ ಸೇವೆ ಮಾಡಿರುವಂತಹ ವ್ಯಕ್ತಿಯು ಇವತ್ತು ಇಡೀ ವಿಶ್ವವನ್ನೇ ಆಳ್ತಾ ಇರುವಂತಹ ವ್ಯಕ್ತಿಗಳು ಇದ್ದಾರೆ. ನೀವು ನೋಡಿರ್ಬೋದು, ಬುದ್ಧ, ಯೇಸು, ಮೊಹಮ್ಮದ್ ಪೈಗಂಬರ್, ಮಹಾತ್ಮ ಗಾಂಧೀಜಿ, ಅಂಬೇಡ್ಕರ್ ಮೊದಲಾದವರೆಲ್ಲರೂ ಸಹ ಮಾನವನ ಜೀವನದ ಬಗ್ಗೆ ಹೇಗೆ ಇರಬೇಕು, ಹೇಗೆ ನಡಿಬೇಕು, ಹೇಗೆ ಅದನ್ನು ಸಾಧನೆ ಮಾಡಬೇಕು ಅನ್ನೋದರ ಬಗ್ಗೆ ನಡೆದುಕೊಳ್ಳುತ್ತಿರುವಂತಹ ವ್ಯಕ್ತಿಗಳು. ಆದ್ದರಿಂದಲೇ ಮಾನವನ ಮಾನವೀಯತೆಗಾಗಿ ಯಾರು ತಮ್ಮ ಜೀವನವನ್ನೇ ತುರುಪಾಗಿಟ್ಟು ಕೆಲಸ ಮಾಡಿದ್ದಾರೆ ಅಂತವರು ಇಡೀ ಪ್ರಪಂಚದ ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ಸ್ಥಿರವಾಗಿ ನಿಂತಿದ್ದಾರೆ. ಅವರ ಮನಸ್ಸಿನಲ್ಲಿ ಅವರ ಧ್ಯೇಯಗಳು, ಅವರ ಮಾತುಗಳು ಪ್ರತಿಧ್ವನಿಸ್ತಾ ಇದೆ. ಈ ರೀತಿಯಲ್ಲಿ ಈ ಒಂದು ಹಿನ್ನೆಲೆಯಲ್ಲಿ ಬೇಕಾದಷ್ಟು ನಾವು ನೋಡಬಹುದು. ಬದುಕಿನಲ್ಲಿ ಕೇವಲ 100 ವರ್ಷ ಬದುಕಿದರೆ ಬಹಳ ಮುಖ್ಯವಾಗಿರುವಂತಹದ್ದೇನಲ್ಲ. ಶಂಕರಾಚಾರ್ಯರು 32 ವರ್ಷಗಳು ಮಾತ್ರ ಬದುಕಿದರು. ಅದ್ವೈತ ಸಿದ್ಧಾಂತದಿಂದ ಮಾನವನ ಬದುಕನ್ನೇ ರೂಪಿಸಿದರು. ಸ್ವಾಮಿ ವಿವೇಕಾನಂದರು ಕೇವಲ 39-40 ವರ್ಷದ ಮಾತ್ರ ಬದುಕಿದರು. ಇಡೀ ವಿಶ್ವವೇ ಬರವಾಗುವಂತಹ ಒಂದು ಮಾನವ ಸೇವೆ ಯಾವ ರೀತಿ ಮಾಡಬೇಕು ಅನ್ನೋದರ ಬಗ್ಗೆ ತೋರಿಸಿಕೊಟ್ಟರು. ಬಸವೇಶ್ವರನವರು ಕೇವಲ 30-40 ವರ್ಷದ ಅವಧಿಯಲ್ಲಿ ಬದುಕಿದರು. ಅವರ ವಚನಗಳ ಮೂಲಕ ಇಡೀ ಸಮಾಜವನ್ನು ಹೇಗೆ ಮಾಡಬೇಕು ಅನ್ನೋದರ ಬಗ್ಗೆ ತೋರಿಸಿಕೊಟ್ಟರು. ಈ ರೀತಿ ಕೇವಲ ಅಲ್ಪ ಕಾಲದಲ್ಲಿ ಬದುಕಿದ್ರು ಸಹ ಇಡೀ ಜೀವನ ಹೇಗೆ ನಡೀಬೇಕು ಅನ್ನೋದರ ಬಗ್ಗೆ ತೋರಿಸಿಕೊಟ್ಟಿರುವಂತಹ ಮಹಾನ್ ವ್ಯಕ್ತಿಗಳು ಸಹ ಈಗ ನಾವು ನೋಡ್ತಾ ಇದ್ದೀವಿ. ಅದು ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಇರುವಂತದ್ದು. ಡಾಕ್ಟರ್ ರಾಜಾರೆಡ್ಡಿ ಅವರು ಸುಮಾರು 1980ರ ಆಸುಪಾಸಿನಲ್ಲಿ ಚೇಳೂರಿಗೆ ತನ್ನ ವೈದ್ಯಕೀಯ ಪದವಿಯನ್ನು ಮುಗಿಸಿಕೊಂಡು ಚೇಳೂರಿಗೆ ಬಂದರು. ಬಹುಶಃ ಆ ಒಂದು ಪೀರಿಯಡ್ನಲ್ಲಿ ವೈದ್ಯಕೀಯ ಪದವಿಯನ್ನು ಮುಗಿಸಿರುವಂತಹ ಅವರು ನಗರ ಪ್ರದೇಶಗಳಿಗೆ ಹೋಗಬೇಕು, ನಗರ ಪ್ರದೇಶಗಳಲ್ಲಿ ತಮ್ಮ ವೈಭವೀಯತೆಯಲ್ಲಿರುವಂತಹ ಜೀವನವನ್ನು ನಡೆಸಬೇಕು ಅನ್ನುವಂತ
ಮನೋಭಾವನೆಯನ್ನು ಪ್ರಾರಂಭ ಆಗಿರುವಂತಹ ಕಾಲ ಅದು. ಅಂತ ಒಂದು ಕಾಲದಲ್ಲಿ ಅವರು ತನ್ನ ವೈದ್ಯಕೀಯ ಪದವಿಯನ್ನು ಮುಗಿಸಿಕೊಂಡು ಈ ಒಂದು ಗಡಿ ಪ್ರದೇಶದಲ್ಲಿರುವಂತ ಗ್ರಾಮಾಂತರ ಪ್ರದೇಶಗಳಿಂದ ಇರುವಂತ ಬಡ ಜನರೇ ಹೆಚ್ಚಿಗಿರುವಂತಹ ಈ ಪ್ರದೇಶದಲ್ಲಿ ಒಂದು ಕ್ಲಿನಿಕ್ ಅನ್ನು ಓಪನ್ ಮಾಡಿದರು. ಅಲ್ಲಿಂದ ಅವರ ಸೇವೆ ಶುರುವಾಯಿತು. ಖಾಸಗಿಯಾಗಿ ಕ್ಲಿನಿಕ್ ಮಾಡಿದರು, ಸರ್ಕಾರಿ ಸೇವೆಗೆ ಸೇರಿದರು. ಸರ್ಕಾರಿ ಸೇವೆಯ ನಂತರ ಈ ಪ್ರದೇಶವನ್ನೇ ಬಿಟ್ಟು ಬೆಂಗಳೂರಿಗೆ ಉನ್ನತ ಶಿಕ್ಷಣಕ್ಕಾಗಿ ಹೋದರು. ಉನ್ನತ ಶಿಕ್ಷಣ ಪಡೆದ ಮೇಲೆ ಬೆಂಗಳೂರಿನ ಪ್ರತಿಷ್ಠಿತ ಹಾಸ್ಪಿಟಲ್ ಆಗಿರುವಂತ ವಿಕ್ಟೋರಿಯಾ ಹಾಸ್ಪಿಟಲ್ನಲ್ಲಿ ಅವರು ತನ್ನ ಸೇವೆಯನ್ನು ಮುಂದುವರಿಸಿದರು. ಅಲ್ಲಿಂದ ಚಿಕ್ಕಬಳ್ಳಾಪುರ ಜಿಲ್ಲಾ ಸರ್ಜನ್ನಾಗಿ ಇಲ್ಲಿ ಬಂದರು. ಇಷ್ಟೆಲ್ಲ ಅವರ ಸೇವಾ ಅವಧಿಯಲ್ಲಿ ಸುಮಾರು 40 ವರ್ಷಗಳ ಕಾಲ ಸೇವೆಯಲ್ಲಿ ಕರ್ತವ್ಯವನ್ನು ನಿರ್ವಹಣೆ ಮಾಡಿದ ಸಮಯದಲ್ಲಿ ಅವರ ಕರ್ಮಭೂಮಿ ಯಾವುದು ಅಂತ ನಾವು ಯೋಚನೆ ಮಾಡಿ ನೋಡಿದಾಗ ಅದು ಚೇಳೂರು ಮಾತ್ರ. ಅದು ಚೇಳೂರಿನ ಈ ಪ್ರದೇಶದ ಜನರು ಮಾತ್ರ. ಅವರು ಎಲ್ಲೇ ಇರಲಿ ಚೇಳೂರು ಮಾತ್ರ ನೆನಪು ಮಾತ್ರ ಅವರು ರಾತ್ರಿಯಾಗಲು ಅಂದ್ರೆ 24 ಗಂಟೆಯನ್ನು ಅವ್ರ ಮನಸ್ಸಿನಲ್ಲಿ ಇರ್ತಾ ಇತ್ತು. ಸುಮಾರು 40 ವರ್ಷಗಳ ಅವರ ಜೊತೆ ಇರುವಂತಹ ಒಡನಾಟದಲ್ಲಿ ನಾನು ನೋಡಿದ್ದೀನಿ. ಅವರು ಸದಾ ಕಾಲ ಪೇಷಂಟ್ಗಳ ಸೇವೆ, ವೈದ್ಯಕೀಯ ಸೇವೆ ಮಾಡುವುದರಲ್ಲೇ ನಿರತರಾಗಿರ್ತಿದ್ರು. ನಿರಂತರ ಪರಿಶ್ರಮ. ಹೌದು, ಬೆಳಗ್ಗೆ 6:30ಯಿಂದ ಸ್ಟಾರ್ಟ್ ಆದ್ರೆ ರಾತ್ರಿ 10 ಗಂಟೆ ತನಕ ಮಲಗುವ ತನಕ ಒಬ್ಬೊಬ್ಬರೇ ಪೇಷಂಟ್ ಹಾಸ್ಪಿಟಲ್ ಬರಲಿ ಅಥವಾ ಮನೆಗೆ ಬರಲಿ ಯಾರನ್ನೂ ತಿರಸ್ಕರಿಸ್ತಿರ್ಲಿಲ್ಲ, ಯಾರನ್ನೂ ಹೊರಗಡೆ ಹೊರಕಳಿಸ್ತಿರ್ಲಿಲ್ಲ. ಎಲ್ಲರೂ ಒಂದು ಚಿಕ್ಕತ್ತೂ ತನ್ನ ನಿರಾಶೆಯಾಗಲಿ ಬೇಜಾರಾಗಲಿ ತೋರಿಸ್ಕೊಟ್ಟಿರ್ಲಿಲ್ಲ. ಎಂತ ಒಂದು ಒತ್ತಡದ ಸಮಯದಲ್ಲೂ ಸಹ ಯಾವುದೇ ಒಂದು ಪೇಷಂಟ್ ಬಂದರೆ ಅವರಿಗೆ ಯಾವ ರೀತಿಯ ನ್ಯಾಯವನ್ನು ಒದಗಿಸಬೇಕು ಆ ರೀತಿಯಲ್ಲಿ ನ್ಯಾಯವನ್ನು ಒದಗಿಸ್ತಾ ಇದ್ದಾರೆ. ಬಹಳ ಪರಿಶ್ರಮದಿಂದ ಕೂಡಿ ಕೆಲಸ ಮಾಡ್ತಾ ಇದ್ದಂತ ವ್ಯಕ್ತಿ. ಆದ್ರಿಂದಲೇ ಅವರು ಎಲ್ಲೇ ಇರಲಿ, ಎಲ್ಲೇ ಸರ್ಕಾರದ ಸೇವೆ ಮಾಡ್ತಾ ಇರಲಿ, ಅವರ ಕರ್ಮಭೂಮಿ, ಅವರು ಯಾರ ಜನರಿಗಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅನ್ನುವಂಥದ್ದು ಕಾನ್ಸಿಯಸ್ ಅವ್ರಿಗೆ ಸದಾ ಕಾಲ ಇರ್ತಾ ಇತ್ತು. ಆದ್ರಿಂದ ಅವರು ವಿಕ್ಟೋರಿಯಾ ಹಾಸ್ಪಿಟಲ್ ಇರಲಿ, ಚಿಕ್ಕಬಳ್ಳಾಪುರದಲ್ಲೇ ಇರಲಿ, ಚಿಂತಾಮಣಿಯಲ್ಲೇ ಇರಲಿ, ಎಲ್ಲೇ ಇರಲಿ, ಈ ಚೇಳೂರು ಪ್ರದೇಶದಲ್ಲಿರುವಂತ ಯಾವುದೇ ಒಂದು ರೋಗಿ ಅವನ ಸಮಸ್ಯೆ ಏನು, ಅವನಿಗೆ ಯಾವ ರೀತಿಯ ಟ್ರೀಟ್ಮೆಂಟ್ ಬೇಕು, ಯಾವ ರೀತಿ ನ್ಯಾಯಯುತವಾಗಿರುವಂತಹ ಟ್ರೀಟ್ಮೆಂಟ್ ಬೇಕು, ಅವನಿಗೆ ಯಾವ ರೀತಿಯಲ್ಲಿ ತನ್ನ ಸೇವೆ ಅವನಿಗೆ ಒದಗಿಸುವುದಕ್ಕೆ ಸಾಧ್ಯ ಅನ್ನುವಂಥದ್ರ ಬಗ್ಗೆ ಅವರ ಚಿಂತನೆ ಇರ್ತಾ ಇತ್ತು. ಯಾವತ್ತು ಅವರು ದುಡ್ಡಿಗಾಗಿ ಆಗಲಿ ಅಥವಾ ಬೇರೆ ಯಾವುದೇ ವೈಭವ ರೀತಿಯಲ್ಲಿ ಬದುಕು ಸಾಗಿಸಬೇಕು ಅನ್ನುವಂಥದ್ದು ರೀತಿಯಲ್ಲಾಗಲಿ ಅವರ ಜೀವನ ಇರಲಿಲ್ಲ, ಅವರ ಸೇವೆ ಇರಲಿಲ್ಲ. ಅಂತ ಒಂದು ಮಹಾನ್ ವ್ಯಕ್ತಿ ಅವರು. ನೀವು ಕೇಳಿರಬಹುದು, ಪ್ರಪಂಚದಲ್ಲಿ ಮದರ್ ತೆರೇಸಾ ಯಾವುದೋ ದೇಶದಲ್ಲಿ ಹುಟ್ಟಿದರೂ ಭಾರತಕ್ಕೆ ಬಂದು ತಮ್ಮ ಸೇವೆಯನ್ನು ಮಾಡಿದರು. ಯಾಕೆಂದರೆ ಭಾರತ ದೇಶದಲ್ಲಿ ಬಹಳ ಆರೋಗ್ಯ ದೃಷ್ಟಿಯಿಂದ ಬಹಳ ಅವಶ್ಯಕತೆ ಇದೆ. ಬಡ ಜನ ಜಾಸ್ತಿ ಇದ್ದಾರೆ, ಇಲಿಟ್ರಸಿ ಜಾಸ್ತಿ ಇದೆ, ಅವಿದ್ಯಾವಂತರು ಜಾಸ್ತಿ ಇದ್ದಾರೆ. ಇಂಥವರಿಗೆ ನಮ್ಮ ಸೇವೆ ಸಿಗಬೇಕು ಅನ್ನುವಂಥ ದೃಷ್ಟಿಯಿಂದ ಅವರು ಭಾರತಕ್ಕೆ ಬಂದು ತನ್ನ ಜೀವನವನ್ನೆಲ್ಲರೂ ಭಾರತದಲ್ಲೇ ತನ್ನ ಸೇವೆಯನ್ನು ಮಾಡಿದರು. ಆದ್ದರಿಂದಲೇ ಅವರಿಗೆ ವಿಶ್ವದಲ್ಲಿ ಅವರಿಗೆ ನೋಬೆಲ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದರು. ಫ್ಲಾರೆನ್ಸ್ ನೈಟಿಂಗೇಲ್ ಎನ್ನುವಂತಹ ಒಂದು ಶುಶ್ರೂಷಿ ಯುದ್ಧದ ಕೈದಿಗಳಿಗೆ ನರಳುತ್ತಾ ಇರುವಂತವರು, ಅವರನ್ನು ನೋಡದೇ ಇರುವಂತಹವರನ್ನು ಹೋಗಿ ಅವರು ಶುಶ್ರೂಷೆ ಮಾಡಿದ್ರ ಜೊತೆಯಲ್ಲೇ ಅವರೊಂದು ಸಂಸ್ಥೆಯನ್ನೇ ತೆಗೆದು ಶುಶ್ರೂಷೆ ಮಾಡುವಂತಹ ವಿಧಾನಗಳನ್ನೆಲ್ಲ ತೋರಿಸಿಕೊಟ್ಟು ಹುಟ್ಟಿದ್ದು ಇಟಲಿ ತನ್ನ ಸೇವೆಯನ್ನು ಇಂಗ್ಲೆಂಡ್ ಮತ್ತು ಅಮೆರಿಕ, ಫ್ರಾನ್ಸ್ನಲ್ಲಿ ಮಾಡಿ ತೋರಿಸಿದರು. ಆದರೆ ಅದೇ ರೀತಿಯಲ್ಲಿ ಇನ್ನೂ ಒಬ್ಬ ಮಹಾನ್ ವ್ಯಕ್ತಿಯನ್ನು ನಾವು ಇವತ್ತು ನೆನೆಸ್ಕೋಬಹುದು, ಹೆನ್ರಿ ಡುನಾಂಟ್ ಅಂತ. ಇವತ್ತು ರಕ್ತದಾನ ಶಿಬಿರವನ್ನು ನೀವು ಅಲ್ಲೆಲ್ಲ ನೋಡಿರಿ. ಆ ಡುನಾಂಟ್ ಅನ್ನೋರು ಒಬ್ಬ ವ್ಯಾಪಾರೋದ್ಯಮಿ, ವ್ಯಾಪಾರ ಮಾಡಿಕೊಂಡಿರುವಂತಹ ವ್ಯಕ್ತಿ. ಫ್ರಾನ್ಸ್ ಮತ್ತು ಆಸ್ಟ್ರೇಲಿಯಾಗೆ ಯುದ್ಧ ನಡೆದಾಗ
ಸಾವಿರಾರು ಜನ ಸತ್ತರು, ಸಾವಿರಾರು ಜನ ಕೈಕಾಲು ಕೊಟ್ಟಿದ್ದರು, ಸಾವಿರಾರು ಜನರಿಗೆ ಶುಶ್ರೂಷೆ ಎಲ್ಲಕ್ಕೆ ನರಳ್ತಾ ಇದ್ದರು. ಅಂಥದ್ದನ್ನೆಲ್ಲ ನೋಡಿದ ಮೇಲೆ ಅವರು ನಾನು ಈ ಮಾನವ ಸೇವೆ ಯಾಕೆ ಮಾಡಬಾರದು ಅನ್ನೋ ದೃಷ್ಟಿಯಿಂದ ಅವರ ಶುಶ್ರೂಷೆಯನ್ನು ಮಾಡುವುದಕ್ಕೆ ಶುರು ಮಾಡಿದರು. ಅದರ ಜೊತೆಗೆ ಅವರೇನು ಮಾಡಿದ್ರು, ಇಡೀ ಪ್ರಪಂಚದ ಎಲ್ಲ ರಾಜ್ಯಗಳನ್ನು ಎಲ್ಲ ದೇಶಗಳನ್ನು ಸುತ್ತಿದರು. ಎಲ್ಲ ದೇಶಗಳನ್ನು ಮನವೊಲಿಸಿ ಒಂದು ಸಂಸ್ಥೆಯನ್ನು ಕಟ್ಟಬೇಕು. ಯಾರು ಆರೋಗ್ಯದ ದೃಷ್ಟಿಯಿಂದ ನರಳ್ತಾ ಇದ್ದಾರೆ ಅವರಿಗೆ ಸೇವೆಯನ್ನು ಮಾಡಬೇಕು. ಇದು ಮಾನವ ಸೇವೆ, ಮಾನವ ಸೇವೆಯೇ ಮಾನವ ಸೇವೆ ಅನ್ನುವಂಥದ್ದನ್ನು ನಿರೂಪಿಸಬೇಕು ಅನ್ನುವ ದೃಷ್ಟಿಯಿಂದ ರೆಡ್ ಕ್ರಾಸ್ ಸಂಸ್ಥೆ ಅನ್ನುವಂಥದ್ದನ್ನು ಕಟ್ಟಿದರು. ಆ ರೆಡ್ ಕ್ರಾಸ್ ಸಂಸ್ಥೆಯ ಒಂದು ಭಾಗವಾಗಿಯೇ ಇವತ್ತು ನಾವು ಇಲ್ಲಿ ರಕ್ತದಾನ ಶಿಬಿರವನ್ನು ಮಾಡಿದ್ದು ಅಂತ. ಯಾಕೆ ರಕ್ತದಾನ ಶಿಬಿರವನ್ನು ಇವತ್ತು ಮಾಡಿದ್ದು ಅಂತಂದ್ರೆ, ಇಡೀ ಜನರ ಸೇವೆಗಾಗಿ, ಆರೋಗ್ಯ ಸೇವೆಗಾಗಿ ತನ್ನ ಜೀವನವನ್ನೇ ಮುಡುಪಾಗಿಟ್ಟಿದ್ದಂತ ಡಾಕ್ಟರ್ ರಾಜಾರೆಡ್ಡಿಯವರ ನೆನಪು, ಅವರು ಸ್ವರ್ಗಸ್ಥರಾಗಿದ್ದರೂ ಸಹ ಅವರು ಅಲ್ಲಿಯೂ ಸಹ ನಾನು ಇನ್ನೊಂದು ಪೇಷಂಟ್ ಅನ್ನು ಉಳಿಸಬೇಕು, ಇನ್ನೊಂದು ಜೀವವನ್ನು ರಕ್ಷಣೆ ಮಾಡಬೇಕು ಅನ್ನುವಂತ ಆಸೆ ತುಡಿತ ಅವರ ಮನಸ್ಸಿನಲ್ಲಿ ಇರುತ್ತೆ. ಅದಕ್ಕೆ ಬದಲಾಗಿ ಅವರಿಗೆ ಪೂರಕವಾಗಿ ನಾವು ಇನ್ನೊಂದು ರಕ್ತದಾನ ಶಿಬಿರವನ್ನು ಮಾಡಿದಾಗ, ಒಬ್ಬ ವ್ಯಕ್ತಿ 1 ಯೂನಿಟ್ ರಕ್ತವನ್ನು ಕೊಟ್ಟಾಗ ಅದು 3 ಜನರ ಪ್ರಾಣವನ್ನು ಉಳಿಸುತ್ತೆ. ಈ ರೀತಿಯ ಪ್ರಾಣವನ್ನು ಉಳಿಸುವಂತಹ ಮಹತ್ ಕಾರ್ಯ ಇದು ಡಾಕ್ಟರ್ ರಾಜಾರೆಡ್ಡಿ ಅವರಿಗೆ ಇಷ್ಟವಾಗಿರುವಂತಹದ್ದು, ಅವರಿಗೆ ಸಂತೋಷವನ್ನು ತರುವಂತಹ ಒಂದು ಕಾರ್ಯಕ್ರಮ ಇದು ಅನ್ನೋ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ವ್ಯವಸ್ಥೆ ಮಾಡಿರುವಂತದ್ದು. ಈ ರೀತಿ ಎಲ್ಲ ವ್ಯವಸ್ಥೆಗಳಿಗೂ ಸಹ ಅವರ ಸೇವೆಯನ್ನು ಪರಿಗಣಿಸಿ, ಗುರುತಿಸಿ, ಗೌರವಿಸಿ ನೀವೆಲ್ಲ ಸಹೃದಯರು ಇವತ್ತು ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹದ್ದು. ಖಂಡಿತವಾಗಿ ಯಾವುದೇ ಆಗಲಿ ಮಾನವ ಸೇವೆ ಮಾಡಿರುವಂತಹ ಅವರು ಯಾರೂ ಸಹ ಚಿರಸ್ಥಾಯಿಯಾಗಿ ವಿಶ್ವದ ಎಲ್ಲ ಜನರ ಮನಸ್ಸಿನಲ್ಲಿ ನಿಂತುಕೊಳ್ತಾರೆ. ಹಣಕ್ಕಾಗಿ, ಅಧಿಕಾರಕ್ಕಾಗಿ, ರಾಜಕೀಯವಾಗಿ ಅಥವಾ ಜಾತಿ, ಪಂಗಡ, ಧರ್ಮಗಳ ಆಧಾರದಲ್ಲಿ ನಡೆದಿರುವಂತಹ ಯಾವ ವ್ಯಕ್ತಿಯು ಚರಿತ್ರೆಯಲ್ಲಿ ಮಾತ್ರ ನಾನಾಗಿರುತ್ತೆ ವಿನಃ ಜನರ ಮನಸ್ಸಿನಲ್ಲಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಆ ಒಂದು ಮಹತ್ ಕಾರ್ಯ ಡಾಕ್ಟರ್ ರಾಜಾರೆಡ್ಡಿಯವರು ಮಾಡಿ ತೋರಿಸಿದ್ದಾರೆ. ಆದ್ದರಿಂದಲೇ ಈ ಇಡೀ ಪ್ರದೇಶದ ಚೇಳೂರು ಆಸುಪಾಸಿನಲ್ಲಿರುವಂತಹ ಇಡೀ ಪ್ರದೇಶದ ನೀವು ಯಾವುದೇ ಒಂದು ಹಳ್ಳಿಗೆ ಹೋಗಿ ಯಾವುದೇ ಒಂದು ವ್ಯಕ್ತಿಯನ್ನು ಪ್ರಶ್ನೆ ಮಾಡಿದಾಗ ಡಾಕ್ಟರ್ ರಾಜಾರೆಡ್ಡಿಯವರ ಸೇವೆ ಹೇಗಿರುತ್ತೆ ಅನ್ನುವಂಥದ್ದನ್ನು ಎಲ್ಲರೂ ಮನವರಿಕೆ ಮಾಡಿಕೊಡ್ತಾರೆ. ಬಹುಶಃ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಜನರು ಇಲ್ಲಿ ಬಂದು ಸೇರುವುದಕ್ಕೆ ಅವಕಾಶ ಇಲ್ಲದೆ ಇರಬಹುದು, ಅವರ ಸಮಸ್ಯೆಗಳು ಬೇರೆ ಬೇರೆ ರೀತಿಯಲ್ಲಿರಬಹುದು. ಆದರೆ ಅವರ ನೆನಪು ಮಾತ್ರ, ಅವರಿಗೆ ಶುಭ ಕೋರುವಂತಹದ್ದು ಮಾತ್ರ, ಅವರ ಮನಸ್ಸಿಗೆ ಶಾಂತಿಯನ್ನು ನೀಡಲಿ ಎನ್ನುವಂತಹ ಒಂದು ಭಾವನೆಗಳು ಇಡೀ ಪ್ರದೇಶದ ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ಇದೆ. ಅಂತ ಒಂದು ರಾಜಾರೆಡ್ಡಿಯವರ ಕಾರ್ಯ, ಸಾಧನೆ, ಸೇವೆ ಈ ಪ್ರದೇಶಕ್ಕೆ ಸೀಮಿತವಾಗಿ ತನ್ನ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಬಹುಶಃ ಅವರು ಪೂರ್ಣ ಆಯುಷ್ಯವನ್ನು ಪೂರ್ಣಗೊಳಿಸದೇ ಇದ್ದರೂ ಕೇವಲ 63 ವರ್ಷಗಳ ಕಾಲ ಮಾತ್ರ ಅವರು ಬದುಕಿದ್ರು ಸಹ ಬದುಕಿರುವ ಕಾಲ ಮುಖ್ಯ ಅಲ್ಲ, ಬದುಕಿರುವ ದಿವಸದಷ್ಟು ನಾವು ಮಾಡುವ ಸೇವೆ ಬಹಳ ಮುಖ್ಯ ಅನ್ನುವಂಥದ್ದು ತೋರಿಸುತ್ತಿರುವಂತಹ ರಾಜಾರೆಡ್ಡಿಯವರು. ಆದ್ದರಿಂದಲೇ ನಾನು ಆಗಲೇ ಹೇಳಿದಲ್ಲ, ಈ ಮಹಾನ್ ವ್ಯಕ್ತಿಗಳು ವಿವೇಕಾನಂದರಾಗಲಿ, ಮದರ್ ತೆರೇಸಾ ಆಗಲಿ, ಅವರೆಲ್ಲರೂ ಸಹ ಅಲ್ಪಕಾಲದಲ್ಲೇ ಹೋಗಿರುವಂಥವ್ರು. ಅಲ್ಪಕಾಲದಲ್ಲೇ ಹೋದರೂ ಸಹ ಅವರ ನೆನಪು ಮಾತ್ರ ಸ್ಥಿರಕಾಲ ಅವರು ಈ ಭೂಮಿಯ ಮೇಲೆ ಇದೆ. ಅದೇ ರೀತಿಯಲ್ಲಿ ಅಂತಹ ಒಂದು ಮಹತ್ ಕಾರ್ಯದ ಮೂಲಕ, ಸೇವೆಯ ಮೂಲಕ ಡಾಕ್ಟರ್ ರಾಜಾರೆಡ್ಡಿಯವರು ಈ ಪ್ರದೇಶದ ಎಲ್ಲ ಜನರ ಮನಸ್ಸಿನಲ್ಲಿ ಇನ್ನು ಮುಂದೆ ಹುಟ್ಟುವ ಜನಾಂಗದಲ್ಲೂ ಸಹ ಅವರು ಸ್ಥಿರಸ್ಥಾಯಿಯಾಗಿ ಅವರ ಮನಸ್ಸಿನಲ್ಲಿ ನಿಂತಿದ್ದಾರೆ ಅನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಅಂತ ಒಂದು ಮಹಾನ್ ವ್ಯಕ್ತಿಯ ಸೇವಾ ಮನೋಭಾವದಿಂದ ಕೂಡಿರುವಂತಹ ವ್ಯಕ್ತಿಯ ಸೇವೆಯನ್ನು ಮಾಡಿ ತೋರಿಸಿಕೊಟ್ಟಿರುವಂತಹ ವ್ಯಕ್ತಿಯ ಅವರ ಈ ಒಂದು ಸಂತಾಪ ಸಭೆಯನ್ನು ಇಲ್ಲಿ ಏರ್ಪಡಿಸಿ ಈ ರೀತಿ ಎಲ್ಲರೂ ಇಲ್ಲಿಗೆ ಆಗಮಿಸಿ
ಇಲ್ಲಿಗೆ ಬಂದಿರುವಂಥ ಎಲ್ಲ ಸಾರ್ವಜನಿಕರು, ಎಲ್ಲ ಪ್ರೀತಿ ಪಾತ್ರರು, ಅವರ ಬಗ್ಗೆ ಹೆಚ್ಚಿನ ಗೌರವವನ್ನು ಹೊಂದಿರುವಂಥವ್ರು, ಇವರೆಲ್ಲರೂ ಸಹ ಇಲ್ಲಿಗೆ ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಹೃದಯಪೂರ್ವಕವಾಗಿ ನಿಮ್ಮೆಲ್ಲರೂ ವಂದಿಸಿ, ಒಂದು ಕಡೆ ಒಬ್ಬ ಕವಿ ಹೇಳ್ತಾರೆ, ಮಾನವನಿಗೆ ಏಕೆ 100 ವರ್ಷ, ಸಾಲದೆ ಅಲ್ಪ ಕಾಲದಂತೆ ಹೂವಿನಂತೆ ಅಮರತ್ವ ಪಡೆಯಲು ಅಂತ ಹೇಳ್ತಾರೆ. 100 ವರ್ಷ ಬದುಕಿ ಬಾಳಿದ್ರೂ ಅಮರತ್ವ ಪಡೆಯುವಂತ ಜನರ ಮನಸ್ಸಿನಲ್ಲಿ ಜನಸೇವೆಯನ್ನು ಮಾಡಿ ಜನರ ಮನಸ್ಸಿನಲ್ಲಿ ಸ್ಥಿರವಾಗಿ ನಿಲ್ಲುವಂತಹ ಕಾರ್ಯ ಮಾಡಲಿಲ್ಲ ಅಂದರೆ 100 ವರ್ಷ ಹೇಗೆ ಬೇಕು? ಒಂದು ಹೂವು ಒಂದು ದಿನದಲ್ಲಿ ಬಿಟ್ಟು ಒಂದೇ ದಿನದಲ್ಲಿ ಅದು ಮರಣ ಹೊಂದುತ್ತೆ. ಆದರೆ ಅದರ ಒಂದು ಸುಗಂಧವಾಗಲಿ, ಅದರಲ್ಲಿರುವಂತಹ ಒಂದು ಮಕರಂದವಾಗಲಿ, ಅದರ ಗುಣ ಮಾತ್ರ ಇಡೀ ವಿಶ್ವಕ್ಕೆ ಶಾಶ್ವತವಾಗಿರುತ್ತೆ. ಆ ರೀತಿಯಲ್ಲಿ ಡಾಕ್ಟರ್ ರಾಜಾರೆಡ್ಡಿ ಅವರು ಕಾಲ ಸಂಪೂರ್ಣವಾಗಿ ಅವರು ಪೂರ್ಣಗೊಳಿಸದೇ ಇದ್ದರೂ ಸಹ ಅವರು ಪೂರ್ಣಗೊಳಿಸಬೇಕಾಗಿರುವಂಥ 100 ವರ್ಷಕ್ಕಿಂತ ಇನ್ನೂ ಹೆಚ್ಚಿನ ಅವರ ಸೇವೆ ಈ ಪ್ರದೇಶದಲ್ಲಿ ಅವರು ಮಾಡಿದ್ದಾರೆ. ಅವರಿಗೆ ದೇವರ ಅವರಿಗೆ ಅವರಿರುವ ಎಲ್ಲಿದ್ದಾರೋ ನಮಗೆ ಗೊತ್ತಿರುವುದಿಲ್ಲ, ಸ್ವರ್ಗದಲ್ಲಿದ್ದಾರೋ ಎಲ್ಲಿದ್ದಾರೋ, ಅವರು ಎಲ್ಲೇ ಇರಲಿ ಅವರ ಮನಸ್ಸಿಗೆ ಸ್ಥಿರ ಶಾಂತಿಯನ್ನು ನೀಡಲಿ ಅಂತ ಬಯಸ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸಿ ಅವರ ಕುಟುಂಬಕ್ಕೆ ಅವರ ನೋವು ಏನಿದೆ ಅದನ್ನು ಭರಿಸುವಂತಹ ಶಕ್ತಿಯ ದೇವರ ಅವರಿಗೆ ನೀಡಲಿ ಅಂತ ಆಶಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ಕಾರ್ಯಕ್ರಮ ಇವು ಡಾಕ್ಟರ್ ಅವರ ಬಗ್ಗೆ ರಾಧಾಕೃಷ್ಣ ಪದ್ಮವಾಚಾರ ಅಂತಕ್ಕಂಥವರು ಅವ್ರ ಬಗ್ಗೆ ಮಾತಾಡ್ಬೇಕಂತ ಹೇಳಿ ಅವರು ಕೊಡ್ತಾರೆ. ಕೂಡ ಬೆಳ್ಳೂರಲ್ಲಿರ್ಬೋದು, ವಿಕ್ಟೋರಿಯಾ ಹಾಸ್ಪಿಟಲ್ ಮತ್ತೆ ಜಿಲ್ಲಾ ಶಸ್ತ್ರಚಿಕಿತ್ಸಕರಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಗಳಿದ್ದಾಗ ಅವರ ಅನುಬಂಧ ಜಾಸ್ತಿ. ಒಬ್ಬರು ಜಿಲ್ಲಾ ಶಸ್ತ್ರಚಿಕಿತ್ಸಕರಾಗಿದ್ದರೂ ಕೂಡ ಜೇಡೂರ ಹೋಬಳಿ ಮಟ್ಟಕ್ಕೆ ಬಂದು ಅಲ್ಲಿ ಸಾರ್ವಜನಿಕರಿಗೆ ಬಡಬಗರಿಗೆ ಸೇವೆಯನ್ನು ನೀಡ್ತಾ ಇದ್ದಾರೆ ಅಂತಂದರೆ ಅವರ ಒಂದು ಪುಣ್ಯದ ಕೆಲಸ. ಸೊ ಒಬ್ಬ ಜಿಲ್ಲಾ ಮಟ್ಟದ ಅಧಿಕಾರಿಯಾಗಿದ್ದರೂ ಕೂಡ ಯಾವುದೇ ರೀತಿಯಾದಂಥ ಅಮ್ಮು ಅಥವಾ ಬಿಮ್ಮು ಇಲ್ಲದೇ ಅತ್ಯಂತ ಸರಳವಾಗಿ ಸಜ್ಜನಿಕಾಗಿ ಸದಾ ಹಸನ್ಮುಖಿ ನಗುಮುಖವಾಗಿ ಇಟ್ಕೊಂಡು ಕೂಡ ಅವ್ರು ನೋಡ್ತಾ ಇದ್ರೆ ನಮಗೆ ಸಾಕಷ್ಟು ಕಾಯಿಲೆಗಳು ವಾಸಿ ಆಗುತ್ತೆ ಅನ್ನೋದು. ಸೊ ಅವರ ಒಂದು ಸ್ಥಿತಿಯಲ್ಲಿ ಅವರ ಸಾಕಷ್ಟು ಕನಸುಗಳು ಕಂಡಿದ್ರು. ಚೇಳೂರಲ್ಲಿ ಅವರು ಮತ್ತೆ ಭೈರವರೆಡ್ಡಿ ಸರ್ ಇಬ್ಬರು ಆಸ್ಪತ್ರೆ ಮಾಡಬೇಕು ಅಂತ ಕೂಡ ನಮ್ಮ ಜೊತೆ ಚರ್ಚೆ ಮಾಡಿದ್ರು. ಒಂದು ಹಾಸ್ಪಿಟ್ಲ್ ಮಾಡಿ ಇರ್ತಕ್ಕಂಥ ಜನರಿಗೆ ನಾನು ಸೇವೆಯನ್ನು ಕೊಡಬೇಕು ಅಂತಕ್ಕಂಥ ಒಂದು ಆಸೆ ಕೂಡ ಇತ್ತು. ಸೊ ಆಸೆ ಫಲಿಸಲಿಲ್ಲ. ಆದರೂ ಕೂಡ ಅವರು ಇತ್ತೀಚಿನ ಸುಮಾರು 38-40 ವರ್ಷ ಏನು ಸುದೀರ್ಘವಾದಂಥ ಸೇವೆಯನ್ನು ನಮ್ಮ ಚೇಳೂರು ಭಾಗದ ಜನರಿಗೆ ಏನು ಕೊಟ್ಟಿದ್ದಾರೆ, ಅವರ ಮನಸ್ಸಲ್ಲಿ ನಮ್ಮ ಚೇಳೂರು ಭಾಗದ ಎಲ್ಲರ ಮನಸ್ಸರಲ್ಲೂ ಕೂಡ ಅದು ಸದಾ ಚಿರಋಣಿಯಾಗಿರ್ತಾರೆ. ಅವರು ಎಲ್ಲೇ ಇದ್ದರೂ ಕೂಡ ಅವರ ನಾಮಸ್ಮರಣೆ ಮಾಡ್ತಾ ಭಗವಂತ ಅವರ ಕುಟುಂಬದವರಿಗೆ ಶಾಂತಿ ಮತ್ತು ನೆಮ್ಮದಿಯನ್ನು, ಕಷ್ಟವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ನೀಡಲಿ ಅಂತ ಭಗವಂತನ ಬೇಡ್ಕೊಳ್ಳೋದೇ ನಮ್ಮ ಕರ್ತವ್ಯ. ಸೊ ಇಲ್ಲಿ ಬಂದಿರತಕ್ಕಂಥ ಎಲ್ಲರೂ ಕೂಡ ಒಳ್ಳೆಯದಾಗಲಿ, ಎಲ್ಲರೂ ಕೂಡ ದೇವರು ಭಗವಂತ ಆ ಕಷ್ಟವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ನೀಡಲಿ ಅಂತ ಕೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತಾಡೋ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಒಂದಿಸ್ತಾ ನಾನು ಮಾತು ಮುಗಿಸ್ತೇನೆ. ಜೈ మరియు చైర్మన్ ఈరోజు రాజారెడ్డి గారి కుటుంబాలందరికీ నమస్కారాలు. ఈరోజు రాజారెడ్డి గారు 85 రోజులు కావాల్సింది. ఈరోజు మనము వారి సంతాప కార్యక్రమాన్ని పెట్టుతూ ఉన్నాము. మీరందరూ చూడండి, ఈరోజు భానువారం నాడే సంతాప కార్యక్రమం వచ్చి జరిగితే ఎంతో ఘనమైన భయం. ఎవరు చూసినా డాక్టర్ వచ్చాడని పని, ఈరోజు డాక్టర్ వచ్చాడని పని ఎవరు నోట్లో చూసినా కూడా ఆ భయంతే ఉంటుంది. కానీ డాక్టర్ వచ్చేటాడంటే ఎంత సంతోషమో అదే రీతిగా ఈరోజు అందరూ మనము సంతాపాన్ని ఈరోజు పెట్టుకుంటూ ఉన్నాము. డాక్టర్ విషయాలు ఎక్స్ట్రా చెప్పాలంటే ఎన్నో ఉన్నాయి, కానీ పెద్దలందరూ తెలిపారు. అయినా నేను 2 మాటలు మాత్రం మాట్లాడతాను. డాక్టరు ఎక్కడో చిన్న గ్రామంలో చెప్పించి చిన్న గ్రామంలో చదివి ఉన్నత పదవులకు బెంగళూరుకు పోయి
ఆడ డాక్టర్ విద్యను చదివిన తర్వాత ఇక్కడ వాళ్ళ విద్యాభ్యాసాన్ని మన చేడూరు గ్రామంలో చుట్టుపక్కల ఉండే పల్లెలకు వచ్చి సాధన చేయాలని చేడూరుకు వచ్చి క్లినిక్ ఓపెన్ చేశారు. ఆ క్లినిక్ విషయం చెప్పాలంటే అప్పుడు డాక్టర్ గారు రాజారెడ్డి మరియు భైరారెడ్డి గారు ఇద్దరు అన్నదమ్ములు మన చేడూరుకి. వాళ్ళు ఉంటే వీళ్ళు రారు, వీళ్ళు లేకుంటే వాళ్ళు వస్తూ ఉంటాయి. అలా ఉండింది మన చేడూరు గ్రామం. ఈరోజు మనము అన్నగారి ఎదురుగా తమ్ముడిని పోగొట్టుకోవడం ఇది ఒక విశాలమైన సంగతి. ఈ విశాలమైన కార్యక్రమాన్ని ఈరోజు ఇక్కడ పెట్టుకోవడము దుఃఖకరమైన కార్యక్రమాన్ని పెట్టుకోవడము. వాళ్ళు డాక్టర్ అయిన తర్వాత దేవుల్లో క్లినిక్ నడుపుతున్న వేళలో కొన్ని తర్వాత వాళ్ళకు డాక్టర్గా అపాయింట్మెంట్ ఇచ్చి ఎన్నో స్థలాలకు డాక్టర్గా వెళ్ళి పనిచేస్తూ ఉంది. అయినా కూడాను చేడూరు గ్రామాల్లోనూ చుట్టుపక్కల పనులను ఉండకుండా ఒక్కనాడు కానీ రెండునాడు కానీ మూడునాడు కానీ వాళ్ళకి సమయం చెప్పింది అంటే ఎక్కడ పోతా ఉన్నారు సార్ అంటే చేడూరుకి అని చెప్తూ వచ్చేవాళ్ళు. ఆ రీతిగా ఇక్కడ మన గ్రామస్తులందరికీ ఎంతో బాగుంది, ఎన్నో ప్రాణదానం చేశారు. ఇలాగే కొన్ని రోజుల తర్వాత వాళ్ళు ఇంకా ఉన్న స్థితికి పోయి విక్టోరియా హాస్పిటల్ మరియు కోలార్ జిల్లా కొత్తగూడెం జిల్లా హాస్పిటల్కు ట్రాన్స్ఫర్ అయింది. అయినా కూడాను ప్రజలందరూ అక్కడ పోయినా కూడా వాళ్ళు మన గ్రామస్తులతో మడిస్తూ ఉన్నారు. ದಿವಂಗತ ಡಾಕ್ಟರ್ ರಾಜಾರೆಡ್ಡಿ ಅಣ್ಣನವರ ಒಂದು ಅಭಿಮಾನಿಗಳು, ಹಿತೈಷಿಗಳು, ಒಡನಾಡಿಗಳು ಈ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಒಂದು ಸುತ್ತ ವಿಷಯ ಇಷ್ಟೇ, ಅವರು ಅಕಾಲಿಕ ನನ್ನ ಮನಸ್ಸಿಗೆ ಅನಿಸ್ತದೆ ಅವ್ರನ್ನ ದೊಡ್ಡ ಸೇವೆ ಮಾಡಬೇಕಾಗಿರ್ತಕ್ಕಂಥ ಎಲ್ಲರ ಒಂದು ಅಪೇಕ್ಷೆ ಅದು ನಮ್ಮ ಕೈಯಲ್ಲಿ ಇಲ್ಲ. ಅದು ಭಗವಂತನ ಒಂದು ಲೀಲೆಯ ಒಂದು ಅವರ ಒಂದು ಏನು ವಿಧಿ ಆಟ ಹೇಳ್ತೀವಲ್ಲ, ಆ ವಿಧಿಯಾಟದಲ್ಲಿ ಯಾರೂ ಗೆದ್ದವರಿಲ್ಲ. ಆ ವಿಧಿಯಾಟದಲ್ಲಿ ಆ ಭಗವಂತ ಅವರನ್ನ ಒಳ್ಳೆಯವರಿಗೆ ಆಯುಷ್ ಕಡಿಮೆ ಅಂತ ಹೇಳ್ತಾರೆ. ಅದಕ್ಕೆ ಏನು ಅವರ ಒಂದು ಕೆಲಸ, ಅವರು ಈ ಒಂದು ಜನರ ಸೇವೆ ಅಷ್ಟೇ ಆ ದೇವರು ಭಗವಂತ ಇದು ಮಾಡಿದ್ದಾನೆ ಅಂತ ನನ್ನ ಮನಸ್ಸಿನಲ್ಲಿ ಅಂದ್ಕೊಳ್ತಾ, ಈ ಒಂದು ಭಾಗದಲ್ಲಿ ಬಡವರು, ಕೂಲಿ ಕಾರ್ಮಿಕರು, ರೈತಾಪಿ ವರ್ಗದವರು ಎಲ್ಲರೂ ಕೂಡ ಇದ್ದಾರೆ. ಹಲವಾರು ಕಾಯಿಲೆಗಳು, ದೊಡ್ಡ ದೊಡ್ಡ ಕಾಯಿಲೆಗಳು, ಏನಾದರೂ ಮತ್ತೊಂದು ಯಾವುದಾದ್ರೂ ಕಾಯಿಲೆಗಳಿದೆ, ಬೇರೆ ಆಸ್ಪತ್ರೆಗೆ ಹೋದರೆ ಅವ್ರು ಏನೇನೋ ಹೇಳ್ತಾ ಇದ್ದಾರೆ, ಸ್ಕ್ಯಾನಿಂಗ್ ಮಾಡಿ, ಎಕ್ಸ್ರೇ ಮಾಡಿ, ನಿಮ್ಗೆ ಈ ಕಾಯಿಲೆ ಅಲ್ಲಿ ಹೋಗ್ಬೇಕು, ಬೆಂಗಳೂರಿಗೆ ಹೋಗ್ಬೇಕು, ಇಲ್ಲ ಮಣಿಪಾಲ್ಗೆ ಹೋಗ್ಬೇಕು, ಮಲ್ಯಾಕ್ಕೆ ಹೋಗ್ಬೇಕು, ಅಪೋಲೋಗೆ ಹೋಗ್ಬೇಕು ಅಂತ ಅವರಿಗೆ ಹೋಗಲು ಶಕ್ತಿ ಇಲ್ಲದೆ ಲಾಸ್ಟ್ಗೆ ಅವರು ತೀರ್ಮಾನ ಮಾಡ್ತಾ ಇದ್ದಾರೆ. ನಾವೆಲ್ಲಿ ಹೋಗ್ಬೇಕು, ಇಂಥ ಹೇಳ್ತಾ ಇದ್ದಾರಲ್ಲ, ಎಲ್ಲಿ ಹೋಗ್ಬೇಕು ಅಂದರೆ ನಮ್ಮಂಥವ್ರಿಗೆ ಏನಾದ್ರು ಅಡಿಗಳನ್ನು ತಿಳಿಸಿದ್ರೆ ಮೊದಲನೇ ಜ್ಞಾಪಕ ಬರ್ತಾ ಇದ್ದದ್ದು ಡಾಕ್ಟರ್ ಭೈರಾರೆಡ್ಡಿ ಅನ್ನೋರು. ಅವ್ರ ಜೊತೆಯಲ್ಲಿ ರಾಜಾರೆಡ್ಡಿ ಅನ್ನೋರು ಬರ್ತಾ ಇದ್ದಾರೆ. ಅವರಿಗೆ ನಾವು ಹಣ ಈ ಥರ ಆಗಿದೆ, ಈ ಥರ ಹೇಳಿದ್ದಾರೆ, ಏನು ಮಾಡೋದು? ಅವ್ರು ಧೈರ್ಯ ಹೇಳ್ತಾರೆ, ಬನ್ನಿ ಕರ್ಕೊಂಡು ಬನ್ನಿ ನೋಡೋಣ, ಇಲ್ಲ ಭಾನುವಾರ ನಾನು ಇಲ್ಲ ಬರ್ತೀನಿ, ತೋರಿಸಿ ನಾನು ನೋಡ್ತೀನಿ. ಆ ಒಂದು ಜನರಿಗೆ ಒಂದು ನಂಬಿಕೆ ಇದೆ ಆ ಮಹಾನುಭಾವರ ಮೇಲೆ. ಈ ದೇವರು ನಮಗೇನು ಒಂದು ಶಕ್ತಿ, ಏನು ಪ್ರಾಣ ಕೊಡ್ತಾನೆ, ಇಲ್ಲಿ ಕಳಿಸ್ತಾನೆ, ನಮ್ಮ ಪ್ರಾಣವನ್ನು ಉಳಿಸ್ತಕ್ಕಂಥ ಎರಡನೇ ದೇವರು ಅವರೇ. ಅಂಥ ದೇವರನ್ನ ಇದನ್ನ ನಾವು ಕಂಡುಕೊಂಡಿದ್ದೀವಿ ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ ಅಂತ. ಈ ಸಂದರ್ಭದಲ್ಲಿ ಅವರು ಜನಾನುರಾಗಿಯಾಗಿದ್ದು ಒಳ್ಳೆಯ ಮನೋಭಾವದಿಂದ ಕೆಲಸ ಮಾಡ್ತಾ ಇದ್ದವರು ಆಗಿದ್ದು, ಅವರಿಗೆ ಆ ಭಗವಂತ ಒಳ್ಳೆಯ ಆತ್ಮ ಶಾಂತಿಯನ್ನು ನೀಡಿ ಅವರ ಕುಟುಂಬಕ್ಕೆ ಧೈರ್ಯವನ್ನು ಕೊಟ್ಟು ಅವರನ್ನು ಕಾಪಾಡಿ ಅಂತ ಭಗವಂತನಲ್ಲಿ ಕೋರ್ಕೊಳ್ತಾ, ಆ ರಾಜಾರೆಡ್ಡಿ ಅನ್ನೋರ ಅಭಿಮಾನಿಗಳೇನು ಈ ದಿವಸ ಅವರ ಸ್ಮರಣಾರ್ಥ ಏನು ಮಾಡಿದ್ರೆ ನಮಗೆ ಒಂದು ಸಾರ್ಥಕ ಬರ್ತದೆ ಅಂತ ತೀರ್ಮಾನ ಮಾಡಿ ಇದನ್ನ ರಕ್ತದಾನ ಶಿಬಿರವನ್ನು ಏರ್ಪಡಿಸಿ, ಆ ರಕ್ತದಾನ ಶಿಬಿರದಲ್ಲಿ ಸುಮಾರು 100 ಯೂನಿಟ್ಗಳ ಮೇಲೆ ಆಗ್ತದೇನೋ ಅದನ್ನು ಒಂದು ದಾನ ಮಾಡಿದಾರಲ್ಲ, ಆ ದಾನಿಗಳಿಗೆ ಎಲ್ಲರಿಗೂ ಕೂಡ ರಾಜಾರೆಡ್ಡಿ ಅಣ್ಣನ ಸ್ಮರಣಾರ್ಥ ಅವರ ಪರವಾಗಿ, ಅವರ ಗೌರವಾರ್ಥವಾಗಿ ಆ ನೀಡಿದಂತಹ ರಕ್ತದಾನಿಗಳಿಗೆ
ಸಂದರ್ಭದಲ್ಲಿ ನಾನು ವಂದನೆಗಳನ್ನು ಸಲ್ಲಿಸುತ್ತಾ ಅಭಿನಂದಿಸುತ್ತಾ ಅವರ ಒಂದು ಸೇವಾ ಕಾರ್ಯಕ್ರಮಗಳು ಏನಿತ್ತು ಈ ಚೇಳೂರು ಗ್ರಾಮದಲ್ಲಿ ಚಿರಸ್ಥಾಯಿಯಾಗಿರ್ತವೆ. ಅವರು ಇಲ್ಲ ಅಂತಕ್ಕಂಥದ್ದು ಯಾರಿಗೂ ಇವಾಗ ತಿಳಿತಾ ಇಲ್ಲ. ಕೆಲವು ಕೇಳಿದರೆ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಕೂಲಿ ಕಾರ್ಮಿಕರು, ರೈತರು ಮಾಡುವ ಕೇಳಿದ್ರೆ ರಾಜಾರೆಡ್ಡಿಯವರು ಇತರ ಆದರ ಅಂತ ಇನ್ನೂ ಸುಮಾರು ಜನರಿಗೆ ತಿಳಿದಿಲ್ಲ ಅಂತ ಒಂದು ಸಂದರ್ಭ. ಭಾನುವಾರ ಬಂದರೆ ಆಸ್ಪತ್ರೆಗೆ ರಾಜಾರೆಡ್ಡಿ ಬರ್ತಾರೆ, ಭಾನುವಾರ ಹೋಗ್ತೀವಿ. ಅವ್ರು ಎಷ್ಟೇ ಸ್ವಲ್ಪ ಸೀರಿಯಸ್ ಆಗಿದ್ರು, ಕಾಯಿಲೆ ಗಂಭೀರವಾಗಿದ್ರು ಕೂಡ ರಾಜಾರೆಡ್ಡಿ ಅನ್ನೋದನ್ನು ತೋರಿಸ್ಬೇಕು ಅಂತಕ್ಕಂಥ ಒಂದು ಮನೋಭಾವ ಇತ್ತು. ಅದು ನಾವು ಕಳ್ಕೊಂಡು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ಆ ದೇವರ ಶಕ್ತಿಯನ್ನು ನೀಡಲಿ ಅಂತ ಈ 4 ಮಾತುಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ. ಈ ಪುಣ್ಯ ಆಗಂತಹ ಎಲ್ಲ ಡಾಕ್ಟರ್ ರಾಜಾರೆಡ್ಡಿ ಅಭಿಮಾನಿಗಳಿಗೆ ನನ್ನ ಮತ್ತೊಂದು ವೈಯಕ್ತಿಕವಾದಂತಹ ಸ್ವಾಗತವನ್ನು ಕೊಡ್ತಾ, ಹುಟ್ಟು ಉಚಿತ, ಸಾವು ಖಚಿತ. ಇಂತಹ ಹುಟ್ಟು ಸಾವಿನ ಮಧ್ಯೆ ನಮ್ಮ ಡಾಕ್ಟರ್ ರಾಜಾರೆಡ್ಡಿ ಅವರು ಜನಾರ್ದನಾಗಿದ್ದು ಅವರ ಅಭಿಮಾನಿಗಳನ್ನು ತುಂಬ ಜನಕ್ಕೆ ಸಂಪಾದನೆ ಮಾಡಿದಂತಹ ವ್ಯಕ್ತಿ. ಅವರು ನನಗೂ ಒಂಥರ ಅವಿನಾಭಾವ ಸಂಬಂಧ ಇತ್ತು. ಏನೇ ಸಮಸ್ಯೆ ಬಂದರೂ ನಾನು ಫೋನ್ ಮಾಡಿ ವಿಚಾರಿಸಿದಾಗ ಯಾಕೆ ಅಂತ ಇತ್ತು. ನನಗೆ ಒಂದ್ಸಲ ಥೈರಾಯ್ಡ್ ಸಮಸ್ಯೆ ಬಂದಾಗ ನಾನು ಹೋಗಿ ತೋರಿಸಿದ್ರೆ ನೀನು ಆರಾಮಾಗಿ ಇದಕ್ಕೆ ಹೋಗು, ನಾನು ಇದ್ದೀನಿ, ನಾನು ಡಾಕ್ಟರ್ ಗೊತ್ತು ನನಗೆ, ನಾನು ಅವ್ರಿಗೆ ಹೇಳ್ತೀನಿ, ಅವ್ರು ನಿಮಗೆಲ್ಲ ಸರಿ ಮಾಡ್ತಾರೆ, ಆರಾಮಾಗಿ ನೀನು ಹೋಗಿ ಆಪರೇಷನ್ ಮಾಡಿಸ್ಕೊಡ್ಬಾ ಅಂತೇಳಿ ಅಂತಹ ಉತ್ತಮ ವ್ಯಕ್ತಿಗಳಂತಹ ನಮ್ಮ ರಾಜಾರೆಡ್ಡಿ ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅದಕ್ಕೆ ತುಂಬ ದುಃಖಕರವಾದ ವಿಷಯ. ಈ ಅವರ ಸ್ಮರಣೆ ನಾವು ಸದಾ ನೆನಪಿನಲ್ಲಿ ಇಟ್ಕೋಬೇಕು ಅಂದರೆ ನನ್ನ ಒಂದು ಆಶಯ ಇದೆ. ಅವ್ರ ಮಗ ಸಹ ವೈದ್ಯರಾಗಿದ್ದುಕೊಂಡು ಅವರು ಈ ಚೇಳೂರು ಪ್ರಾಂತಕ್ಕೆ ಸೇವೆ ಮಾಡಬೇಕು ಅಂತ ನಾನು ಬಯಸ್ತಾ ಇದ್ದೇನೆ. ಇದು ಸರಿಯೋದಕ್ಕೂ ನನಗೂ ಗೊತ್ತಿಲ್ಲ, ಬಟ್ ನನ್ನ ಒಂದು ಆಸೆ ಇದೆ. ಅವರು ವೈದ್ಯರಾಗಿದ್ದುಕೊಂಡು ಅವರ ಅಪ್ಪನ ನೆನಪನ್ನು ಚಿರಸ್ಥಾಯಿಯಾಗಿ ಇರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಅವರಲ್ಲಿ ಕೇಳ್ಕೊಳ್ತೇನೆ. ಮತ್ತೆ ಮರುಜನ್ಮ ಅನ್ನೋದೊಂದು ಇದ್ದರೆ ದಯವಿಟ್ಟು ಈ ಚೇಳೂರು ತಾಲೂಕಿನಲ್ಲಿ ಮತ್ತೆ ಹುಟ್ಟಿ ಬನ್ನಿ ಸರ್. ಇಂದಿನ ನಿವಾರಣೆ ಈ ದಿನ ನಮ್ಮ ರಾಜಾರೆಡ್ಡಿ ಅವರ ಅಭಿಮಾನಿಗಳನ್ನು ಕೇಳೋದಕ್ಕಿಂತ ಇಲ್ಲಿರೋರೆಲ್ಲರೂ ಅವರ ಸ್ನೇಹಿತರು ಜಾಸ್ತಿ ಇದ್ದಾರೆ, ಅವರ ಹಿರಿಯರು ಇದ್ದಾರೆ, ಮತ್ತು ನಾವೆಲ್ಲ ಚಿಕ್ಕ ಮಕ್ಕಳು. ಏಕೆಂದರೆ ನಾನು ಫಸ್ಟು ಹೇಳೋದ್ರಲ್ಲಿ ಕೆಲಸ ಮಾಡ್ತಿದ್ದಾಗ 93 ಅವರು ಬಿಳ್ಳೂರು ಹೋಗ್ತಾ ಇದ್ರು. ರಾಜಾರೆಡ್ಡಿ ಸರ್ ಹೇಳಿದ್ರು, ಅವಾಗ ಇಂಜೆಕ್ಷನ್ ಫಸ್ಟ್ ಇಯರ್ ಮುಗಿಸ್ಕೊಂಡಿದ್ದೆ. ಆವಾಗ ಅವ್ರ ಹತ್ರ ಇಂಜೆಕ್ಷನ್ಸ್ ಹಾಕೋದಕ್ಕೆ ಅಂತ ಕಲಿಯಕ್ಕೆ ಅಂತ ನಾನು ಫಸ್ಟ್ ಬಂದಿದ್ದೆ. ಕ್ಲಿನಿಕ್ ಮುಗಿಸ್ಕೊಂಡು ಮತ್ತೆ ಬೆಳ್ಳೂರಿಗೆ ಹೋಗಿ ಮತ್ತೆ ಸಾಯಂಕಾಲ ಬಂದು ಮುಗಿಸ್ಕೊಡ್ತಾರೆ. ಸೊ ಆ ಕಾಲದಿಂದ ನೋಡಿದ್ದೆ. ಸೊ ಅವ್ರ ಹತ್ರ ಕಲ್ತಿರುವಂಥದ್ದು, ಅವರು ಅಗ್ರಿಕಲ್ಚರ್ ಫ್ಯಾಮಿಲಿಯಿಂದ ಬಂದು ಕಷ್ಟಪಟ್ಟು ಗೌರ್ಮೆಂಟ್ ಕಾಲೇಜಲ್ಲಿ, ಬಳ್ಳಾರಿ ಮೆಡಿಕಲ್ ಕಾಲೇಜಲ್ಲಿ ಓದಿ ಮತ್ತೆ ಹಳ್ಳಿಗಳಲ್ಲೇ ಸರ್ವಿಸ್ ಕೊಡುವಂಥದ್ದು. ಸೊ ಇಲ್ಲಿನ ಸಾಕ್ವೇಲು, ಬೆಳ್ಳೂರು ಎಲ್ಲ ಕಡೆ ಸರ್ವಿಸ್ ಕೊಟ್ಟಿದ್ದಾರೆ. ಅದೇ ರೀತಿ ಹಾರ್ಡ್ ವರ್ಕಿಂಗ್ ರೆಡ್ಡಿ ಸರ್ನ ಅವರು ಈಗಲೂ ನನ್ನ ಆಪರೇಷನ್ ಮಾಡೋವಾಗ ಯಾವಾಗ ಹೇಳ್ತಿದ್ರು, ಯಾರು ನಿಮ್ಮ ಗುರುಗಳು ಅಂದರೆ ನಾನು ಕಲಿತಿರೋ ರೆಡ್ಡಿ ಸರ್ ಹತ್ರ. ಸೊ ನೆಕ್ಸ್ಟ್ ನಾವು ಕಲಿತಿರೋದು ರಾಜಾರೆಡ್ಡಿ ಸರ್ ಹತ್ರನೇ. ಸೊ ಅವರೊಂದು ಸರಳತೆ ಮತ್ತು ಹಾರ್ಡ್ ವರ್ಕಿಂಗ್. ಸೊ ಜನರು ಅವ್ರ ಕಷ್ಟ, ಯಾಕಂದರೆ ಹಳ್ಳಿಯಿಂದ ಬಂದಿರೋರು ಅಲ್ಲಿ ಜನ ಕಷ್ಟ ಗೊತ್ತಾಗುತ್ತೆ. ಸೊ ಅಂತರ ಹಾಸ್ಪಿಟಲ್ ಇದ್ದರೂ ಸಹ ಇಲ್ಲಿ ನಿನ್ನೆ ಕೇಸ್ ಬಂದರು, ಚೇಳೂರಲ್ಲಿ ಹಾಕೋದು ಚೇಳೂರಲ್ಲೇ ಆಪರೇಷನ್ ಮಾಡಿಬಿಡೋರು, ಬೆಂಗಳೂರು ಚಿಂತಾಮಣಿಯಲ್ಲಿ ಹಾಕೋದು ಚಿಂತಾಮಣಿ ಅಲ್ಲಾಗಿಲ್ಲ ಅಂದರೆ ಬೆಂಗಳೂರು ವಿಕ್ಟೋರ್ ಹಾಸ್ಪಿಟಲ್ಗೆ ಹೋಗಿ ಮಾಡ್ತಿದ್ರು. ಈಗ ಸರ್ವಿಗೆ ಮಾಡಿರುವಂಥ ಆಪರೇಷನ್ ಯಾರು ಮಾಡಿದ್ರು ರಾಮಚಂದ್ರ ಅಂತ, ಅವ್ರ ಹತ್ರನೂ ನಮ್ಮಲ್ಲಿ ಎಲ್ಲ ಇಲ್ಲಿನ ಇಬ್ಬ ಎಷ್ಟೋ ಜನಕ್ಕೆ ಆಪರೇಷನ್ ಮಾಡಿಸಿ ಮತ್ತು ಫಾಲೋ ಅಪ್ಗೆ ಅಂತ ಕೇಳೋಕೆ ಇಲ್ಲೇ ಬನ್ನಿ ಡ್ರೆಸ್ಸಿಂಗ್ ಮಾಡ್ತೀನಿ ಅಂತ ಕೂಡ ಹೇಳ್ತಿದ್ರು. ಸೊ ಜನರಿಗೆ ಅನುಕೂಲ ಆಗಲಿ ಅನ್ನೋಂಥದ್ರಲ್ಲಿ ಇವೆಲ್ಲ ಹೇಳಿದಂಗೆ ಅವ್ರಿಗೋಸ್ಕರನೇ ನಮ್ಮ ಚೇಳೂರು ಇದೇನು ತಾಲೂಕಾಗಿದೆ, ಜನರಿಗೋಸ್ಕರನೇ ಹುಟ್ಟಿ ಬಂದಿದ್ದರೇನೋ ಅಷ್ಟು ಸೇವೆ ಸಲ್ಲಿಸಿದ್ದಾರೆ. ನಮ್ಮಲ್ಲಿ ಮತ್ತೆ ಡಿಸ್ಟ್ರಿಕ್ಟ್ ಹಾಸ್ಪಿಟಲಲ್ಲಿ ಬರ್ತಾ ಇದ್ದರೆ ಅವರು ಹೈಟ್ ಜಾಸ್ತಿ ಇದ್ರು, ಅವರು ವಾಲಿಬಾಲ್ ಪ್ಲೇಯರ್. ಯಾರಿಗೂ ಅವ್ರಿಗೆ ಅನಾರೋಗ್ಯ ಇತ್ತು ಅಂತ ಗೊತ್ತಾಗ್ತಾನೆ ಇಲ್ಲ. ಅವ್ರು ಗೊತ್ತಾಗಿದ್ದರೆ ಲಾಸ್ಟ್ ಟೈಮ್ ರಿಟೈರ್ಮೆಂಟ್ ಒಂದು ತಿಂಗಳಿದೆ
ಸಡನ್ನಾಗಿ ಹೊಟ್ಟೆ ನೋವು ಒಂದು ಕಾಣಿಸ್ಕೊತಾ ಇದೆ, ಪಿಕಪ್ ಮಾಡಿದಾಗ ಗೊತ್ತಾಗಿದೆ ಅಷ್ಟೇ. ಅಷ್ಟವರೆಗೂ ಅವರಿಗೆ ಒಂದು ದಿವಸನೂ ಹೊಟ್ಟೆ ನೋವಾಗಲಿ ಜ್ವರ ಆಗಲಿ ಏನೂ ಇರಲಿಲ್ಲ. ಎಷ್ಟು ಗಟ್ಟಿಮುಟ್ಟಾಗಿದ್ದರು, ಹಸಿಮುಖವಾಗಿರ್ತಿದ್ರು. ಈವನ್ ಕಾಯಿಲೆ ಬಂದಾಗ ಕೂಡ ನೋವು ತೋರಿಸ್ಕೊಂತಾನೆ ಇಲ್ಲ, ಇಷ್ಟೊಂದು ನೋವು ಇರ್ತಿತ್ತು. ಆದ್ರೂ ಲಾಸ್ಟ್ ಮೂಮೆಂಟ್ವರೆಗೂ ಸರ್ವಿಸ್ ಕೊಡ್ತಿದ್ರು. ಲಾಸ್ಟ್ 15-20 ದಿವಸ ಮುಂಚೆ ಕೂಡ ಹೇಳೋದು ಬಂದು ನಾನು ಇನ್ಮೇಲೆ ಬರೋಕ್ಕಾಗಲ್ಲಪ್ಪ ಅನ್ನೋ ಸುಸ್ತಾಗಿದ್ರು ಕೂಡ ಲಾಸ್ಟ್ ಮಟ್ಟದವರೆಗೂ ಹೇಳೋದು ಬಂದು ಸರ್ವಿಸ್ ಕೊಡ್ತಿದ್ದಾರೆ. ಸೊ ಇದು ನಿಮ್ಮೆಲ್ಲರ ಪುಣ್ಯ ಅವರ ಒಂದು ಸೇವೆ ಪಡೆದಿರೋದು. ಈಗ ಅವ್ರ ಮನೆಯವರ ರಿಲೇಷನ್ ಆಗಿ ನಾನು ಹೇಳ್ಬೇಕೀಗ, ಇದೆಲ್ಲ ನಿಮ್ಮಿಂದ ಆಗಿರೋದು. ಈ ಕಾರ್ಯಕ್ರಮ ಎಲ್ಲ ಅವರ ಸೇವೆ ಏನು ಕೊಟ್ಟಿದ್ರು ಅದನ್ನು ನೀವು ಅವರಿಗೆ ಒಂದು ಥ್ಯಾಂಕ್ಸ್ ಗಿವಿಂಗ್, ಧನ್ಯವಾದ ಅರ್ಪಣೆಯಾಗಿ ನೀವೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ರಕ್ತದಾನವನ್ನು ನೀಡಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಹಾಗೆಯೇ ಅವರ ಕುಟುಂಬಸ್ಥರಿಗೆ ಧೈರ್ಯ ತುಂಬಲಿ ಅಂತ ನೀವೆಲ್ಲರೂ ಬಂದು ಧೈರ್ಯ ಕೊಟ್ಟಿದ್ದೀರ. ಈಗ ಇಷ್ಟೊಂದು ಸರ್ವಿಸ್ ಕೊಟ್ಟಿದ್ದಕ್ಕೆ ಒಂದು ಡಾಕ್ಟರ್ಗೆ ಇನ್ನೇನು ಬೇಕಾಗಿಲ್ಲ. ಇಷ್ಟು ಸರಿ ಹಳ್ಳಿ ಹಾಗೆ ಹೇಳ್ತಿದ್ದೀರಲ್ಲ, ಒಂದು ಬೆಂಗಳೂರಲ್ಲಿ ಹೋಗಿ ಒಂದು ಅಪಾಯಿಂಟ್ಮೆಂಟ್ ತಗೋಬೇಕಂದ್ರೆ ಈಗ ಕ್ಯೂವಲ್ಲಿ ನಿಂತ್ಕೊಂಡಿರ್ಬೇಕು, 1000 ಗಂಟೆ ಕೊಡಬೇಕು. ಆದರೆ ಅವರೇ ಇಲ್ಲಿ ಬಂದು ಕೇವಲ 51 ರೂಪಾಯಿಗೆ ಸರ್ವಿಸ್ ಕೊಡ್ತಾ ಇದ್ದಾರೆ. ನಾನು ಸಬ್ಜೆಕ್ಟ್ ಆಗಿ ಡಿಸ್ಟ್ರಿಕ್ಟ್ ಆಫೀಸರ್ ಆಗಿ ಇಲ್ಲಿ ಬಂದು ಸರ್ವಿಸ್ ಕೊಡ್ತೀವಿ. ಸೊ ಇದು ಅವರ ಒಂದು ಸೇವೆ ಮನೋಭಾವನೆ ಮತ್ತು ನಿಮ್ಮ ಅನುಭವ. ಸೊ ಇವತ್ತು ಅವರಿಗೆ ನೀವು ಒಂದು ಧನ್ಯಭಾವ ಮನೋಭಾವನೆಯನ್ನು ಸಲ್ಲಿಸಲಿಕ್ಕೆ ಒಂದು ಅವಕಾಶ ನೀವು ಮಾಡಿಕೊಂಡಿದ್ದೀರಾ. ಹಾಗೆ ರಕ್ತದಾನದಿಂದ ನೀವು ಯಾರು ಎಷ್ಟು ಜನಕ್ಕೆ ಈಗ ಕೊಟ್ಟಿದ್ದೀರೋ ಅಷ್ಟು ಇಂದು 3 ಜನಕ್ಕೆ, ಒಂದು ರಕ್ತ 3 ಜನಕ್ಕೆ ಹೆಲ್ಪ್ ಆಗುತ್ತೆ. ಸೊ ಆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೀರಾ. ಅವರ ಕುಟುಂಬಸ್ಥರು ಮತ್ತು ಅವರ ಮಗನ ಪರವಾಗಿ ಹೇಳುವುದನ್ನ ಎಲ್ಲ ಗ್ರಾಮಸ್ಥರಿಗೆ, ಅವರ ಅಭಿಮಾನಿಗಳಿಗೆ ನಾನು ಅವರ ಪರವಾಗಿ ಧನ್ಯವಾದಗಳು ಹೇಳ್ತಾ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಒಳ್ಳೆಯ ಅಸಂಖ್ಯ ಸರ್ಜನರು ಮತ್ತು ಒಳ್ಳೆಯ ಪ್ರಾಮಾಣಿಕ ಡಾಕ್ಟರ್ ಕೇಳಿದಂತಹ ಡಾಕ್ಟರ್ ಸಂತೋಷ್ ಬಾಬು ಅವರಿಗೆ ವಂದನೆಗಳು ಹೋಗಲಿದೆ. ಈಗ ಮುಂದಿನ ಕಾರ್ಯಕ್ರಮ ಯಾರಾದರೂ ಮಾತಾಡೋದಿದ್ರೆ ಒಂದು ಮಾತಾಡ್ತೀವಿ. ಬಗ್ಗೆ ಮೊದಲು ಚೇಳೂರಿನಲ್ಲಿ 5-6 ಜನ ಡಾಕ್ಟರು ಶಾಸಕರು. ಫಸ್ಟ್ ನಮ್ಮ ಬೈರಾರೆಡ್ಡಿ ಅವರು, ಆಮೇಲೆ ಈ ರಾಜಾರೆಡ್ಡಿ, ನಮ್ಮ ಕ್ಲಾಸ್ಮೇಟ್ ನಾರಾಯಣ ರೆಡ್ಡಿ, ಅನೇಕ ಇವರೆಲ್ಲ ತೆಗೆದು ಅವರೆಲ್ಲ ಸರ್ಕಾರಿ ಕೆಲಸಕ್ಕೆ ಸೇರ್ಕೊಂಡ್ಬಿಟ್ಟು ಮತ್ತೆ ನನಗೆ 2018ರಲ್ಲಿ ಆಪರೇಷನ್ ಆಯಿತು. ಆವಾಗ ರಾಜಾರೆಡ್ಡಿ ಡಾಕ್ಟರ್ ಇಲ್ಲಿ ಬಂದು ನಮ್ಮ ಹಾಸ್ಪಿಟಲಿಗೆ ಮನೆಗೆ ಬಂದು ನನಗೆ ಡ್ರೆಸ್ಸಿಂಗ್ ಮಾಡ್ತೇನೆ. ನಿಜವಾಗ್ಲೂ ನಾನು ಮರೆಯೋಕ್ಕಾಗಲ್ಲ. ಇವತ್ತು ನಾನು ಅವ್ರಿಗೆ ಏನು ಸೇವೆ ಅಂದರೆ ನಾನು ಊಟ ಒಂದು ಹಾಕಿರ್ತೀನಿ, ಏನು ಊಟ ನನಗೆ ಹೇಳೋದು, ನೀನು ಊಟ ಡಾಕ್ಟರ್ ಮಾಸ್ಟರ್ಮ್ಮ, ನೀನು ಊಟ ಹಾಕೋಣ, ನಿನಗೆ ಯಾಕೆ ಎಲ್ಲರೂ ಸಿಗೋರು. ನನಗೆ ಡಾಕ್ಟ್ರೇ ನನ್ನ ಬೈರಾರೆಡ್ಡಿ ಡಾಕ್ಟರ್ ದೇವು, ರಾಜಾರೆಡ್ಡಿ ನಮ್ಮ ಸಂತೋಷ್ ಬಾಬು ಅವರೇ, ಆಮೇಲೆ ಚಿಕ್ಕಬಳ್ಳಾಪುರದ ಅನಂತ ಡಾಕ್ಟ್ರು, ನಮ್ಮ DFO ಸಾಹೇಬರು ನನ್ನ ಮನೆ ಪರಿಚಯ ಆದವು. ಆದರೆ ಅವರು ಮಾಡಿರ್ತಕ್ಕಂಥದ್ದು ಸೇವೆ 40 ವರ್ಷಗಳ ಕಾಲ ಹಳ್ಳಿಗಳಲ್ಲಿ ಭಾನುವಾರ ಬಂದರೆ ರಾಜಾರೆಡ್ಡಿ ಡಾಕ್ಟರ್ ಬರ್ತಾರೆ ಅಂತ ಯಾರು ಕೇಳೋದು ನನಗೆ ಏನಪ್ಪ ಬರ್ತಾರಪ್ಪ ನಿಮ್ಮ ಡಾಕ್ಟ್ರು ಬರ್ತಾರಪ್ಪ ಅಂತ ಹೇಳೋದು. ಸುಮಾರು ಈ ಸುತ್ತಮುತ್ತಲಿರ್ತಕ್ಕಂಥ ಹಳ್ಳಿಗಳಲ್ಲಿ, ಆಂಧ್ರದಲ್ಲಿ ಕೆಲವರಲ್ಲಿ ಹೇಳಿದ್ರು ರಾಜಾರೆಡ್ಡಿ ಡಾಕ್ಟ್ರು ವಿಕ್ಟರ್ ಅಲ್ಲಿ ಚೇಳೂರು ಯಾರೇ ಹೋಗಲಿ ಅವ್ರು ಎಲ್ಲೇ ಕೆಲಸದಲ್ಲಿದ್ರು ಹೊರಗಡೆ ಬಂದು ಮಾತಾಡ್ತಾ ಇದ್ರು. ಅಷ್ಟೊಂದು ವಿಶ್ವಾಸ ಇಟ್ಕೊಂಡು ಏನು ಜನಗಳ ಮೇಲೆ. ಹಾಗೆ ನಮ್ಮ ಸಂತೋಷ್ ಡಾಕ್ಟರ್ ಅಷ್ಟೇ, ಚಿಕ್ಕಬಳ್ಳಾಪುರ ಬರೀ ಫೋನ್ ಮಾಡೋದು, ಪಾಪ ನಾವು ಕಳ್ಸಪ್ಪ ಅಂತ ಒಂದು ಅಭಿಮಾನ ಡಾಕ್ಟ್ರೇ ನಿಜವಾಗ್ಲೂ ಇರ್ತಕ್ಕಂಥದ್ದು. ಆದರೆ ಅವ್ರು ಮೊದಲು ಇಲ್ಲೇ ಅವ್ರ ಮಗ ಇಲ್ಲೇ ಹುಟ್ಟಿದ್ರು, ನಾವು ಅವ್ರನ್ನ ಎತ್ಕೊಂಡು ಆಟ ಆಡಿಸ್ತಾ ಇದ್ವಿ ಡಾಕ್ಟರ್ ಮಗನ. ಅವರು ಡಾಕ್ಟರ್ ಆಗಿದ್ದಾರೆ. ಹಾಗೆ ಹೆಚ್ಚಿಗೆ ಹೇಳೋದಕ್ಕೆ ಎಲ್ಲರೂ ವಿಷಯಗಳನ್ನು ತಿಳಿಸಿದ್ದಾರೆ. ಆದರೆ ನಾನು ಹೆಚ್ಚಿಗೆ ಹೇಳೋದಕ್ಕೆ ಬಯಸುವ 40 ವರ್ಷ ಮಾಡಿರ್ತಕ್ಕಂಥದ್ದು ಸೇವೆ ಅವರಿಗೆ ಪುಣ್ಯ. ಆಮೇಲೆ ಈಗ ರಕ್ತದಾನ ಶಿಬಿರ ಕೊಟ್ಟಿದ್ದಾರೆ ಸುಮಾರು 3 ಜನ, 100 ಜನ ಒಬ್ಬರು ಕೊಟ್ಟಿರ್ತಕ್ಕಂಥ 3 ಜನಕ್ಕೆ ಆಗುತ್ತೆ. ಅಲ್ಲಿಗೆ ಎಷ್ಟು ನೀವು ಹೇಳ್ಬೇಕು, ಅವರು ಒಂದು ಸೇವೆ ಮರೆಯೋದಕ್ಕೆ ನಾವು ಆಗ್ತೇವೆ. ಅವರು ಸ್ವರ್ಗಕ್ಕೆ ಹೋಗಲಿ ಅಂತ ಹೇಳಿ ಅವರು ಆ ಕುಟುಂಬಕ್ಕೆ ಆರೋಗ್ಯ ಕೊಟ್ಟು ಅವ್ರ ಹೆಂಡತಿ ಮಕ್ಕಳಿಗೆ ಅವರಾಗಿರ್ತಕ್ಕಂಥ ಮಗ ಡಾಕ್ಟ್ರು, ಅವರು ಒಳ್ಳೆಯ ಡಾಕ್ಟರ್ ಆಗಿ ಒಳ್ಳೆಯ ಅವ್ರ ತಂದೆ ಕೀರ್ತಿ ಮಾಡಿ ಅವರು ಬೆಳೆಸ್ಕೊಳ್ಳಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಭಾಗದ ಜೀವನ, ಈ ಭಾಗದ ಜೀವದಾನಿ, ಈ ಭಾಗದ
ಒಡನಾಡಿ ಕರ್ಮಭೂಮಿ ಬೇರಾಗಿದ್ದರೂ ಕೂಡ ಚೇಳೂರನ್ನು ಜನ್ಮಭೂಮಿ ಬೇರಾಗಿದ್ದರೂ ಕೂಡ ಚೇಳೂರನ್ನು ಕರ್ಮಭೂಮಿಯಾಗಿರ್ತಕ್ಕಂಥ ದಿವಂಗತ ಶ್ರೀ ಶ್ರೀ ರಾಜಾರೆಡ್ಡಿಯವರ ಸ್ಮರಣಾರ್ಥ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಮತ್ತು ಸಂತಾಪ ಸಭೆಯಲ್ಲಿ ಆಶೀರ್ವಾಗಿರ್ತಕ್ಕಂಥ ಎಲ್ಲ ರಾಜಾರೆಡ್ಡಿ ಸಾಹೇಬರ ಅಭಿಮಾನಿಗಳಿಗೆ ಹುಟ್ಟು ಆಕಸ್ಮಿಕ ಸಾವು ಖಚಿತ. ಇದರ ಮಧ್ಯೆ ನಾವು ಏನು ಸಾಧನೆ ಮಾಡ್ತೀವಿ ಅಂತಕ್ಕಂಥದ್ದು, ಅಂದರೆ ಅವ್ರು ಯಾವ ರೀತಿ ಸಾಧನೆ ಅಂತಕ್ಕಂಥದ್ದು ಇದು ಲಕ್ಷಣವಾಗಿದೆ. ಒಂದು ಅಭಿಮಾನಿಯನ್ನು ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಜೀವನದಲ್ಲಿ ಅಲ್ಪ ಪ್ರಾಪಂಚಿಕ ವಿಷಯಗಳೆಲ್ಲವೂ ಕೂಡ ಯಾರು ಇತರರಿಗಾಗಿ ಜೀವಿಸುತ್ತಾರೋ ಅವರೇ ನಿಜವಾಗಿ ಜೀವಿಸುತ್ತಾರೆ, ಉಳಿದವರು ಜೀವನ ಬಂದರು ಅಂತ ಹೇಳ್ತಾರೆ. ಅಂದರೆ ಜೀವನಾವಧಿ ಅಲ್ಪ, ನಾವೆಲ್ಲ 100 ವರ್ಷದ ಮೇಲೆ ಬದುಕುವುದಿಲ್ಲ. ಆದರೆ ಬದುಕಿರ್ತಕ್ಕಂಥ ಸಮಯದಲ್ಲಿ ನಾವು ಏನು ಸಾಧನೆ ಮಾಡ್ತೀವಿ ಅಂತಕ್ಕಂಥದ್ದು ರಾಜಾರೆಡ್ಡಿಯವರ ಸಾಧನೆ ನಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇದೆ. ಅವರ ಎಂಥ ಒಡನಾಡಿಗಳು ಎಲ್ಲ ಸೇರಿರ್ತಕ್ಕಂಥದ್ದು, ಅವರ ಸರಳ ಸಜ್ಜನಿಕೆ ವ್ಯಕ್ತಿಯಾಗಿದ್ದರು. ಅಂಥವ್ರು ಇವತ್ತು ನಮ್ಮ ಕಣ್ಣು ಮುಂದೆ ಇಲ್ಲ ಅಂತಂದರೆ ನಿಜವಾಗೂ ಒಂದು ದುಃಖ ಪಡ್ತಕ್ಕಂಥ ಅವರ ಈ ಘಟನೆ ಅವರ ಫ್ಯಾಮಿಲಿಗೆ ಅಥವಾ ಕುಟುಂಬಕ್ಕೆ ಈ ನೋವನ್ನು ಸಹಿಸ್ತಕ್ಕಂಥ ಶಕ್ತಿ ನೀಡಲಿ ಅಂತ ಆಶಿಸ್ತಾ ನಾನು ಮಾತನ್ನು ವಹಿಸ್ತೀನಿ. ಜೈ ಕರ್ನಾಟಕ. ಸಮಾವೇಶಕ್ಕೆ ನಮ್ಮ ವಂದನೆ. ಆಮೇಲೆ ಈ ರಾಜಾರೆಡ್ಡಿಯವರು ತಿಳ್ಕೊಂಡಿದ್ದಾರೆ. ನಾವೆಲ್ಲ ಬಂದಿದ್ದೇವೆ. ಆದರೆ ಈ ರಾಜಾರೆಡ್ಡಿಯವರು ತಿಳ್ಕೊಂಡಿದ್ದಾರೆ ಅಂತಂದರೆ ಯಾರೋ ತಿಳ್ಕೊಂಡಿದ್ದಾರೆ ಅನ್ನೋದಲ್ಲ. ಈ ನಮ್ಮ ಆತ್ಮೀಯರು ಅಥವಾ ನಮ್ಮ ಮನೆಯ ಸದಸ್ಯರನ್ನು ಕಳ್ಕೊಂಡಿದ್ದೀವಿ ಅನ್ನೋರೇ ಬಹಳಷ್ಟು ಜನ ಇದೆ. ಮೊನ್ನೆ ನಾನೊಂದು ಕಡೆ ನಿಂತಿದ್ದೆ, ಪಕ್ಕದಲ್ಲಿ ಯಾರೋ ರಾಜಾರೆಡ್ಡಿ ತೀರ್ಕೊಂಡ್ರಂತೆ ಅಂತ. ಅವಾಗ ಅವ್ರು ಹೇಳ್ತಿದ್ರು ಪಕ್ಕದಲ್ಲಿರೋರು, ಅಯ್ಯೋ ಅಂಥವ್ರು ತೀರ್ಕೊಂಡ್ರ, ಡಾಕ್ಟ್ರೇ ಆ ಥರ ಆಯ್ತಾ, ಅವ್ರಿಗೆ ಈ ಥರ ಕಾಯಿಲೆ ಬಂತ ಅಂತ ಹೇಳ್ಬಿಟ್ಟು ಅವರು ಆಶ್ಚರ್ಯ ಪಡ್ತಿದ್ರು. ಆಮೇಲೆ ಹೇಳ್ತಿದ್ರು ಅಂತ ದೇವರನ್ನು ಕಳ್ಕೊಂಡಿದ್ದೀವಿ ಅಂತ. ಆ ಥರ ಒಂದು ಮನೋಭಾವವನ್ನು ಜನರಲ್ಲಿ ಉಳಿಸಿಕೊಂಡಿದ್ದಾರಲ್ಲ, ಆ ಒಂದು ಚೈತನ್ಯ ಎಲ್ಲರಿಗೂ ನಾವು ನೋಡೋದಕ್ಕಾಗೋದಿಲ್ಲ ಕೆಲವರಿಗೆ. ಈಗ ವೈದ್ಯರು ಅಂತಂದರೆ ಭಾಳಷ್ಟು ಜನ ಏನೋ ದುಡ್ಡು ಕೀಳೋರು ಅನ್ನೋ ರೀತಿಯಲ್ಲಿ ಆಗೋಗ್ಬಿಟ್ಟಿದ್ದೀವಿ. ಅದು ಬಿಟ್ಟು ವೈದ್ಯ ವೃತ್ತಿಯನ್ನು ನಾರಾಯಣ ಹರಿಗಿ ಅಂತ, ವೈದ್ಯ ನಾರಾಯಣ ಹರಿಗಿ ಅನ್ನೋ ಒಂದು ಮನೋಭಾವ ನಮ್ಮಲ್ಲಿ ಬೆಳೀಬೇಕಾದ್ರೆ ಅದಕ್ಕೆ ಇನ್ನೂ ಅಂಟ್ಕೊಳ್ತೀರ, ಆ ದುಡ್ಡಿಗೆ ಅಂಟ್ಕೊಳ್ತೀರ, ನಾವು ಸೇವಾ ಮನೋಭಾವ ಬೆಳೆಸ್ಕೊಳ್ಳೋದು ಬಹಳಷ್ಟು ಮುಖ್ಯ. ಈ ಸೇವಾ ಮನೋಭಾವ ಬೆಳೆಸ್ಕೊಳ್ಳೋದ್ರಲ್ಲಿ ನಾವೊಂದು ಸರ್ತಿ ರಾಜಾರೆಡ್ಡಿಯವರು ಈ ಸಿದ್ಧ ಸಮಾಧಿ ಯೋಗ ಅಂತ ಒಂದು ಕಾರ್ಯಕ್ರಮ ನಡೆಸಿಕೊಟ್ಟು ಕೇಳಿದ್ರು. ಅವಾಗ ನನ್ನನ್ನು ಕರೆದ್ರು. ಅಯ್ಯೋ ನನಗಂಥವೆಲ್ಲ ಇಡ್ಸಲ್ಲಪ್ಪ ಅಂತ ಹೇಳ್ಬಿಟ್ಟು ನಾನು ಹೇಳಿದಾಗ, ಇಲ್ಲ ನನಗೂ ಜೊತೆಗೆ ಇರಬೇಕು, ನೀವು ಬನ್ನಿ ಅಂತ ನನ್ನನ್ನು ಕರ್ಕೊಂಡು ಅವರು ಜೊತೆ ಕರ್ಕೊಂಡು ಅಲ್ಲಿ ಎಲ್ಲ ನಾವು ಪೂರ ಸಿದ್ಧ ಸಮಾಧಿ ಯೋಗದ ಒಂದು ಕಾರ್ಯಕ್ರಮಗಳನ್ನು ಮುಗಿಸಿ ಆದಮೇಲೆ ಅಲ್ಲಿ ಏನಪ್ಪ ಉಳಿದಿತ್ತು ಅಂತಂದರೆ ಸೇವಾ ಮನೋಭಾವಕ್ಕಿಂತ ಮಿಗಿಲಿಂದ ಏನೂ ಇಲ್ಲ ಅನ್ನೋ ಒಂದು ಭಾವನೆ ಬಂದಿತ್ತು ನಮ್ಮಲ್ಲಿ. ಅವರು ಕೂಡ ಅದೇ ಭಾವನೆಗೆ ಬಂದಿತ್ತು. ಅದು ಆ ಭಾವನೆ ಅವರಲ್ಲಿ ಕಡೆ ತನಕ ಅದನ್ನು ಉಳಿಸ್ಕೊಂಡಿದ್ರು ಅಂತ ನನ್ನ ಅಭಿಪ್ರಾಯ. ಆಮೇಲಿಂದ ಅವರು ಚೇಳೂರಲ್ಲಿ ಇರ್ತಕ್ಕಂಥ ಅವರ ಅಭಿಮಾನ, ಚೇಳೂರಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಸೇವೆ, ಇದೆಲ್ಲನೂ ಯಾರೂ ಮರೆಯೋಕ್ಕೂ ಆಗೋದಿಲ್ಲ. ಅದೇ ಯಾವಾಗ ಹೇಳಿದ್ನಲ್ಲ, ಅವ್ರು ಯಾರು ಹೇಳ್ತಿದ್ರು, ಅವರು ಒಬ್ಬ ದೇವರು ಕಳ್ಕೊಂಡಿದ್ದೀವಿ ಅನ್ನೋ ಒಂದು ಭಾವನೆ ಬಹಳಷ್ಟು ಜನರಲ್ಲಿದೆ. ಆ ಒಂದು ನಾವು ಎಲ್ಲೋ ಮನೆಯಲ್ಲಿ ಒಬ್ಬ ಸದಸ್ಯನನ್ನು ಕಳ್ಕೊಂಡಿದ್ದೀವಿ. ನಮ್ಮನ್ನು ಯಾವಾಗಲೂ ಅಣ್ಣ ತಮ್ಮಂದರು ಅಂತಾನೆ ರೀತಿಯಲ್ಲಿ ಅಣ್ಣ ಅಂತಾನೆ ಕರೀತಾ ಇದ್ರು. ನಮಗಿಂತ ಒಂದು 14 ವರ್ಷ ಚಿಕ್ಕವರವರು ಅಣ್ಣ ಅಂತಾನೆ ಕರೀತಾ ಇದ್ರು. ನಾನು ಅವ್ರನ್ನ ನಮ್ಮ ಸೋದರ ಅಥವಾ ನಮ್ಮ ತಮ್ಮ ಅಂತಾನೆ ರೀತಿಯಲ್ಲೇ ನಾನು ಭಾವನೆ ಮಾಡ್ತಾ ಇದ್ದೆ. ಆ ರೀತಿ ಇದ್ದಂಥ ಒಬ್ಬ ಇವರು
ಅವ್ರು ತೀರ್ಕೊಂಡಿದ್ದು ಅಂತಂದರೆ ನಮಗೊಂದು ಒಂದು ಒಂದು 10 ನಿಮಿಷ ಏನಂತಾರಲ್ಲ ಒಂಥರ ಸಣ್ಣಾಗೋಗ್ಬಿಟ್ಟೆ. ಆ ಥರ ಈ ಒಂದು ಭಾವನೆ ಅವರಲ್ಲಿ ನಮ್ಮಲ್ಲಿ ಇದ್ದು ಅವರನ್ನು ಕಳ್ಕೊಂಡಿದ್ದೀವಿ. ದೇವರು ಅವರಿಗೆ ಒಳ್ಳೆಯ ಶಾಂತಿ ಸಿಗಲಿ. ಆಮೇಲಿಂದ ನಾನು ಒಂದು ಭಿನ್ನತ ಏನಪ್ಪ ಅಂತಂದರೆ, ಚೇಳೂರಲ್ಲಿ ವೈದ್ಯರ ಒಂದು ಕೊರತೆ ಬಹಳಷ್ಟಿದೆ. ಆ ಕೊರತೆಯನ್ನು ನೀಗಲು ನಮ್ಮ ಗೌತಮ್ರವ್ರಿಗೂ ನಮ್ಮ ಬೈರೇಟಿ ಡಾಕ್ಟರ್ ಅವ್ರಿಗೂ ಮತ್ತೊಂದು ಮನವಿ ಮಾಡ್ತೀನಿ. ಅವ್ರಿಗೆ ಬೈರೇಟಿ ಡಾಕ್ಟರ್ಗೆ ಸ್ವಲ್ಪ ತೊಂದರೆ ಇದೆ, ಗೊತ್ತಿಲ್ಲ, ನಮಗೂ ಗೊತ್ತು. ಆದ್ರೂ ಅವರನ್ನು ನಾವು ಮತ್ತೊಂದು ಸರ್ತಿ ಇಲ್ಲಿಗೆ ಆಹ್ವಾನ ಕೊಡ್ತಾ ಇದ್ದೀವಿ. ಅವರು ಅವಾಗಾದ್ರೂ ಬಂದು ಇಲ್ಲಿ ಜನರ ಸೇವೆಯಲ್ಲಿ ಪಾಲ್ಗೊಳ್ಬೇಕು ಅಂತ ಅವರನ್ನ ಮತ್ತೊಂದು ಮನವಿ ಮಾಡ್ತಾ ಇದ್ವಿ. ಗೌತಮ್ರವರು ಬರ್ತೀನಿ ಅಂತ ಹೇಳಿದ್ದಾರೆ. ಬರಲಿ, ಅವ್ರ ಸಂತೋಷ. ಅವರಿಗೆ ಎಲ್ಲರೂ ನಮ್ಮ ಗ್ರಾಮದ ಪರವಾಗಿ ಅಥವಾ ನಮ್ಮ ಜನರ ಪರವಾಗಿ ಅವರಿಗೆಲ್ಲರೂ ಸ್ವಾಗತ ನಾವು ಕೋರ್ತೀವಿ. ಹಾಗೆ ನಮ್ಮ ವೆರೈಟಿ ಸರ್ನ ಅದೇ ರೀತಿಯಲ್ಲೇ ಕೋರ್ತಾ ಇದ್ದೀವಿ. ಯಾಕೆಂತಂದರೆ ಇಲ್ಲಿ ಸುತ್ತಲೂ ಹತ್ತಿರ ಯಾವ ಆಸ್ಪತ್ರೆಗಳು ಇಲ್ಲ. ಇದು ಇಲ್ಲಿ ಬೆಳೀಬೇಕು, ಇಲ್ಲಿ ಆಸ್ಪತ್ರೆಗಳು ಬೆಳೀಬೇಕು. ಅದಕ್ಕೆ ನೀವು ಪೂರಕವಾಗಿ ಅದನ್ನು ನಿಭಾಯಿಸಬೇಕು ಅಂತ ಅವರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ. ಮತ್ತು ನಿಮ್ಮೆಲ್ಲರ ಪರವಾಗಿಯೂ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಮತ್ತು ಅವರು ಫ್ಯಾಮಿಲಿ ಬಹಳ ದುಃಖದಲ್ಲಿದೆ. ಜನರಿಗೇನೂ ದುಃಖ ಇದೆ, ಅವ್ರಿಗೂ ದುಃಖ ಇದೆ. ಅವ್ರಿಗ ದುಃಖ ದೇವರು ಹೋಗಲಾಡಿಸಿ ಅವರಿಗೆ ಚೈತನ್ಯ ಕೊಟ್ಟು ಮುಂದಿನ ವಿಧಾನಗಳನ್ನು ಅವರು ರೂಪಿಸಿಕೊಳ್ಳಿ ಅಂತ ಹೇಳ್ಬಿಟ್ಟು ಈ ರಕ್ತದಾನ ಶಿಬಿರಕ್ಕೆ ಇದೇ ಕ್ಷೇತ್ರದ ಚೇಳೂರು ತಾಲೂಕಿನ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಮಾಜಿ JDS ಯುವ ಮುಖಂಡರಾದ ನಮ್ಮ ಹರಿನಾಥ್ ರೆಡ್ಡಿಯವರು ಭೇಟಿ ನೀಡ್ತಾ ಇದ್ದಾರೆ. ಅವರ ಅಭಿಮಾನಿಗಳನ್ನು ಮಾತಾಡಿ ಈ ಒಂದು ಶಿಬಿರಕ್ಕೆ ಭೇಟಿ ನೀಡ್ತಾ ಇದ್ದಾರೆ. ತಾವು ನೋಡ್ಬೋದು ವೀಕ್ಷಕರೇ. ನೋಡಿ ವೀಕ್ಷಕರೇ, ತನ್ನ ಕ್ಷೇತ್ರದ ಒಬ್ಬ ಡಾಕ್ಟ್ರಿಗೆ ಯುವ ಮುಖಂಡ JDS ಅವರು, ಮಾಜಿ ತಾಲೂಕ್ ಪಂಚಾಯಿತಿ ಇದೇ ಕ್ಷೇತ್ರದ ಸದಸ್ಯರು, ಅವರು ಕೂಡ ಬ್ಲಡ್ ಡೊನೇಟ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಇದು ಒಳ್ಳೆ ಸಂಪ್ರದಾಯ. ತಾಲೂಕ್ ಪಂಚಾಯತಿ ಅವ್ರ ಜಿಲ್ಲಾ ಇದಕ್ಕೆ ಸಾಥ್ ಕೊಟ್ಟ JP ಅವರವರು ಮತ್ತು ಅವರ ಪಕ್ಷದ ಕಾರ್ಯಕರ್ತರು ಕೃಷ್ಣಾರೆಡ್ಡಿ ಅವರು, KN ಕೃಷ್ಣಾರೆಡ್ಡಿ ಯುವ ಮುಖಂಡರು, ಅವರು ಕೂಡ ಬರ್ತಾ ಇದ್ದಾರೆ. ಮಾತ್ರ ಬ್ಲಡ್ ಕೂಡ ನಾರ್ಮಲ್ ಬಂದಿದೆ ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ. ಈಗ ರಕ್ತದಾನ ಶಿಬಿರಕ್ಕೆ ಭೇಟಿ ಕೊಟ್ಟು ರಕ್ತದಾನವನ್ನು ಮಾಡ್ತಾ ಇದ್ದಾರೆ. ನೋಡಿ, ನಗುಮುಖದಿಂದ ಒಳ್ಳೆ ಖುಷಿಯಾಗಿ ಹರಿನಾಥ್ ರೆಡ್ಡಿ ಅವರು ಈ ಒಂದು ಬ್ಲಡ್ ಕ್ಯಾಂಪ್ಗೆ ಭೇಟಿ ನೀಡಿ ಸಂತೋಷದಿಂದ ಈ ರಕ್ತದಾನವನ್ನು ಮಾಡ್ತಾ ಇದ್ದಾರೆ. ಇಲ್ಲ, 111 ಆಗಿದೆ ಆಲ್ರೆಡಿ. 111 ಆಗಿದೆ. 12 ಎಷ್ಟಾಗುತ್ತೋ ನೋಡೋಣ. ಪರವಾಗಿಲ್ಲ ಸರ್, ಬಂದಿದ್ದಕ್ಕೆ ನೀವು ಸ್ವಲ್ಪ ಮುಂದೆ ತಗೊಳ್ಳಿ. ಅಲ್ಲ, ಸ್ವಲ್ಪ ಮುಂದೆ ಬೆಂಡ ಹಾಂ ಬಸ್ಸುಂಟು
ನೋಡಿ, ಅವರ ಜೊತೆಗೆ ನಮ್ಮ ಜೆ ಪಿ ಯುವ ಮುಖಂಡರು ಅವರು ಕೂಡ ಕೊಡ್ತಾ ಇದ್ದಾರೆ. ಮತ್ತು ಪೈಪಾಳ್ಯ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರ್ತಕ್ಕಂತಹ ಜಗನ್ನಾಥ್ ಅವರು ಕೂಡ ಈ ಒಂದು ಬ್ಲಡ್ ಕ್ಯಾಂಪ್ಗೆ ಅಟೆಂಡ್ ಮಾಡಿ ತುಂಬು ಹೃದಯದಿಂದ ಒಂದು ರಕ್ತವನ್ನು ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ಇದು ಒಂದು ಒಳ್ಳೆಯ ಬೆಳವಣಿಗೆ ಅನಿಸುತ್ತೆ. ಇವರು ನೋಡಿ, ಇನ್ನೂ ಕೆಲವು ಮುಖಂಡರು ಬ್ಲಡ್ ಕೊಡ್ತಾ ಇದ್ದಾರೆ. ಸರ್ ನಮಸ್ಕಾರ. ತಾವು ತಮ್ಮದೇ ಕ್ಷೇತ್ರದ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದೀರಿ ಮತ್ತು ಅದಕ್ಕಿಂತ ಈಗ ಉನ್ನತ ಹುದ್ದೆಗೆ ಹೋಗಿದ್ದೀರಾ JDS ಅಲ್ಲೇ. ಇವತ್ತು ತಮ್ಮ ಕ್ಷೇತ್ರದಲ್ಲಿ ಈ ಒಂದು ಒಳ್ಳೆಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಡಾಕ್ಟ್ರ್ ಅಂದರೆ ದೇವರು ಅಂತ ಪೂಜೆ ಮಾಡುವಂಥ ಈ ಚೇಳೂರು ತಾಲೂಕಿನಲ್ಲಿ ಇವತ್ತು ನೀವು ಬಂದಿರೋದು ತುಂಬ ಸಂತೋಷದ ಸುದ್ದಿ. ಇದ್ರ ಬಗ್ಗೆ ಡಾಕ್ಟ್ರ್ ಬಗ್ಗೆ ಏನಾದರೂ ಕೆಲವು ಮಾತುಗಳನ್ನ ಹಾಕ್ತೀರಾ? ನಿಮ್ಮ ಒಡನಾಟ ಯಾವ ರೀತಿ ಇತ್ತು ಡಾಕ್ಟ್ರಿಗೂ ನಿಮಗೂ? ಸರ್, ನಮ್ಮ ರಾಜಾರೆಡ್ಡಿ ಡಾಕ್ಟ್ರು ಈ ನಮ್ಮ ಚೇಳೂರು ತಾಲೂಕಿನಲ್ಲಿ ಅವ್ರದ್ದು ಒಂದು ಅಪಾರವಾದ ಕೊಡುಗೆ ಮತ್ತು ಅಪಾರವಾದ ಸೇವೆ ಇದೆ. ಪ್ರತಿಯೊಂದು ಹಳ್ಳಿಯಲ್ಲೂ ಪ್ರತಿಯೊಂದು ಜನರಿಗೂ ಅವರ ಸೇವೆ ಅಂತ ಹೇಳಲಾರದಷ್ಟು ಅಪಾರವಾದ ಸೇವೆ ಇದೆ. ಅವರನ್ನು ನಾವು ಡಾಕ್ಟರ್ ರಾಜಾರೆಡ್ಡಿ ಸರ್ ಅಂತ ಕರೀತಾ ಇರಲಿಲ್ಲ, ಅಂದರೆ ಅಷ್ಟು ಒಳ್ಳೆಯ ಅಣ್ಣ ತಿಳಿದಿರಾ ಅಂತ ಕರೀತಾ ಇದ್ದೀವಿ. ಅವರು ಸುಮಾರು 20 ವರ್ಷ ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಸೇವೆ ಮಾಡಿದ್ದಾರೆ. ಅಂದಿನ ಟೈಮಲ್ಲೂ ಸಹ ನಮ್ಮ ಈ ಭಾಗದ ಜನರಿಗೆ ಯಾರಿಗಾದ್ರೂ ತೊಂದರೆ ಬಂದರೆ ನಾವು ಮೊದಲು ಜ್ಞಾಪಕ ಬರೋದು ರಾಜಾರೆಡ್ಡಿಯವರೇ. ಆ ಥರ ನಮಗೆ ಒಡನಾಟ ಇತ್ತು. ಆರೋಗ್ಯದಲ್ಲಿ ಯಾರಾದರೂ ನನಗೂ, ನಮ್ಮ ಸ್ನೇಹಿತರಿಗೂ, ಯಾರಾದರೂ ನಮ್ಮ ಪಾರ್ಟಿ ಕಾರ್ಯಕರ್ತರಿಗೂ ಏನೇ ತೊಂದರೆ ಬರಲಿ ಫಸ್ಟ್ ಜ್ಞಾಪಕ ಬರೋದು ರಾಜಾರೆಡ್ಡಿ. ಅಣ್ಣ ಹಿಂಗಿದೆ ಅಂತ ಅಂಥವ್ರನ್ನ ಕಳ್ಕೊಂಡಿರೋ ಬಗ್ಗೆ ಚೇಳೂರು ತಾಲೂಕಿನ ಜನರಿಗೆ ಅಪಾರವಾದ ಒಂದು ನಷ್ಟ ಆಗಿದೆ. ಅವರ ಸೇವೆ ಇನ್ನೂ ಮಾಡಬೇಕಾಗಿತ್ತು. ಕೇವಲ ದೈವ ಕೃಪೆಯಿಂದ ಅವರ ಸೇವೆ ಇನ್ನು ನಮ್ಮ ಚೇಳೂರು ತಾಲೂಕಿಗೆ ಬೇಕಾಗಿತ್ತು. ರಿಟೈರ್ಡ್ ಆದ ಕೇವಲ 2 ವರ್ಷದಲ್ಲಿ ಹಿಂಗಾಯಿತು. ನಮಗೂ ಒಂದು ತುಂಬ ದುಃಖಕರವಾಗಿದೆ. ಇದೊಂದು ಅವರ ಕುಟುಂಬಕ್ಕೆ ನೆಮ್ಮದಿ, ಧೈರ್ಯ, 2 ಮಕ್ಕಳಿದ್ದಾರೆ ಮತ್ತು ಮೇಡಮ್ ಅವರಿದ್ದಾರೆ. ಅವರಿಗೆಲ್ಲ ಧೈರ್ಯ ಪಡಬೇಕು ಅಂತ ನಾವು ಭಗವಂತನಲ್ಲಿ ಪ್ರಾರ್ಥಿಸುತ್ತೇವೆ. ಮತ್ತು ಅದರ ಜೊತೆಗೆ ರಾಜಾರೆಡ್ಡಿ ಡಾಕ್ಟರ್ ಎಷ್ಟು ಹೆಂಗಿದ್ದಾರೆ, ನಮ್ಮ ಬೈರಾರೆಡ್ಡಿ ಸರ್ ಇದ್ದಾರೆ, ಅವರ ಸೇವೆಯೂ ಸಹ ಅಪಾರವಾಗಿದೆ ನಮ್ಮ ತಾಲೂಕಿಗೆ. ಯಾಕಂದ್ರೆ ನಾವು ಚಿಕ್ಕಂದಿನಲ್ಲಿ ಅಂದರೆ ನಾವು ಪ್ರೈಮರಿ ಸ್ಕೂಲಲ್ಲಿ ಸಹ ನಮ್ಮ ಡಾಕ್ಟರ್ ಅಂದರೆ ರಾಜಾರೆಡ್ಡಿ, ಇಲ್ಲಾಂದರೆ ಬೈರಾರೆಡ್ಡಿ. ಆ ಥರ ಒಡನಾಟವನ್ನು ಇಟ್ಕೊಂಡು ನಾವು ಅವ್ರ ಜೊತೆಗೆ ತುಂಬ ಇದಾಗಿದ್ವಿ. ಆಗಲಿ ಆ ಕುಟುಂಬಕ್ಕೆ ಒಳ್ಳೆಯ ಧೈರ್ಯ ತರಬೇಕು ಅಂತ ನಾನು ಇದರಲ್ಲಿ ಹೇಳ್ತೇನೆ. ಮತ್ತು ಇದರ ಜೊತೆಗೆ ಒಂದು ಒಳ್ಳೆಯ ಒಂದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ನಮ್ಮ ಗೆಂಗರೆಡ್ಡಿ ಅಣ್ಣ ಮತ್ತು ಬೈರಾರೆಡ್ಡಿ, ಈ ಭಾಗದ ನಮ್ಮ ರಾಮಕೃಷ್ಣ ರೆಡ್ಡಿ ಎಲ್ಲ ಮುಖಂಡರು ಸೇರಿ ಯಾವುದೇ ಪಕ್ಷ ಭೇದ ಭಾವ ಇಲ್ಲದೆ ರಾಜಾರೆಡ್ಡಿ ಡಾಕ್ಟರ್ ಅವರ ಹೆಸರಿನಲ್ಲಿ ಒಂದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ಇದು ಯಶಸ್ವಿಯಾಗಿದೆ. ಇದರ ಜೊತೆಗೆ ನಾನು ನಮ್ಮ ಸ್ನೇಹಿತರಾದಂಥ ಚಂದ್ರಶೇಖರ್ ರೆಡ್ಡಿ, ಜಗನ್ನಾಥ, ಸುದರ್ಶನ ಎಲ್ಲ ಬಂದು ನಾವು ಸಹ ರಕ್ತದಾನ ಮಾಡ್ತಾಯಿದ್ವಿ. ನಮಗೂ ಒಂದು ಇಂಥ ಒಳ್ಳೆಯ ಕಾರ್ಯಕ್ರಮದಲ್ಲಿ ನಮಗೆ ಕಾರ್ಯಕ್ರಮಕ್ಕೆ ಕರೆದು ಈ ಒಂದು ರಕ್ತದಾನ ಕೊಡೋಕ್ಕೆ ಒಂದು ಅವಕಾಶ ಕೊಟ್ಟಂಥ ನಮ್ಮ ಚೇಳೂರು ಜನತೆಗೆ ನಮಸ್ಕರಿಸ್ತೀನಿ. ಮತ್ತು ತಮ್ಮ ಅಧಿಕಾರಾವಧಿಯಲ್ಲಿ ಅವರು ಬೆಂಗಳೂರಲ್ಲಿ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾಯಿದ್ರು. ಆದರೂ ಸಹ ನೀವು ಇಲ್ಲಿಂದ ರೋಗಿಗಳನ್ನ ಅಲ್ಲಿಗೆ ಕಳಿಸ್ತಾ ಇದ್ರಿ. ಅವ್ರು ಚೆನ್ನಾಗಿ ನೋಡ್ಕೊತಾ ಇದ್ರು. 100ಕ್ಕೆ 100% ಅಧಿಕಾರ ಅವಧಿ ಇರುವುದಕ್ಕಿಂತ ಮುಂಚೆನೂ ನಮಗೆ ಅವರು ಒಂದು ಸ್ನೇಹಿತರು, ಒಂದು ರಿಲೇಷನ್ನು, ಎಲ್ಲದಕ್ಕಿಂತ ನಮ್ಗೆ ಅವರು ಅಷ್ಟು ಅಭಿಮಾನ ಇತ್ತು. ಅದರಿಂದ ಒಡನಾಟ ತುಂಬ ಇದೆ. ಅಧಿಕಾರ ಇರಲಿ ಇಲ್ದಿರಲಿ ಅವರು ವಿಕ್ಟೋರಿಯಾ ಹಾಸ್ಪಿಟ್ಲು ಮತ್ತು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಜಿಲ್ಲಾ ಅಧಿಕಾರಿಗಳಾಗಿದ್ದರು, ಜಿಲ್ಲಾ ವೈದ್ಯಾಧಿಕಾರಿಗಳಾಗಿದ್ದರು. ಆವಾಗಲೂ ಸಹ ಇದೇ ಒಡನಾಟ ಇತ್ತು. ನಾನು ಅಧಿಕಾರ ಇದ್ದಾಗ ನಮ್ಮ ಬೈರಾರೆಡ್ಡಿ ಸಾರು ಜಿಲ್ಲಾ ವೈದ್ಯಾಧಿಕಾರಿ. ನನ್ನ ಅಧಿಕಾರ ಹೋದ್ಮೇಲೆ ರಾಜಾರೆಡ್ಡಿಯವರು ಆ ಪ್ಲೇಸ್ ನಮ್ಗೆ ತುಂಬ ಸಂತೋಷವಾಗಿದೆ ಅವ್ರ ಜೊತೆ ಕೆಲಸ ಮಾಡೋದು. ಇವತ್ತು ರಕ್ತದಾನ ಕೊಡ್ತಾ ಇದ್ದೀರಾ.
ಕೊಡೋದಕ್ಕಿಂತ ಇನ್ನೂ ಹೆಚ್ಚಿಗೆ ತಮ್ಮ ಬೆಂಬಲಿಗರಿಂದ ಕೂಡ ಈ ರಕ್ತದಾನ ಶಿಬಿರಕ್ಕೆ ಭಾಗಿ ಮಾಡುತ್ತಾ ಇದ್ದೀರಾ. ಇದ್ರ ಬಗ್ಗೆ ಏನನ್ಸುತ್ತೆ? ಏನಿಲ್ಲ, ಇದು ಒಂದು ಸೇವೆ ಅಷ್ಟೇ. ನಮ್ಮ ಕೈಲಾಗುತ್ತೆ ಇದೇನು ಅನಿಸೋದು ಅದೇನು ಇದಿಲ್ಲ, ಒಂದು ಸೇವೆ ಮಾಡೋಣ ಅಂತ ಅಷ್ಟೇ. ಎಲ್ಲೋ ಒಳ್ಳೇದಾಗಲಿ ಅಂತ ಒಳ್ಳೆಯ ಕಾರ್ಯಕ್ರಮ ಇದಂತೂ ತುಂಬ ಒಳ್ಳೆಯ ಕೆಲಸ. ಓಕೆ, ತುಂಬ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಯುವ ಮುಖಂಡರು ತಮ್ಮ ಅನಿಸಿಕೆ ಏನಂತಿದೆ ಸರ್? ಸಾಕಲ್ಲಮ್ಮ. ಬ್ಲಡ್ ಕ್ಯಾಂಪಿಗೆ ಬಂದಿದ್ದೀರಾ, ಬ್ಲಡ್ ಡೊನೇಟ್ ಮಾಡ್ತಾ ಇದ್ದೀರಾ, ಅದು ಹರಿನಾಥ್ ರೆಡ್ಡಿ ಅವ್ರ ಜೊತೆ ಬಂದಿದ್ದೀರಾ. ನಮ್ಮ ಚೇಳೂರು ತಾಲೂಕಿಗೆ ಒಬ್ಬ ಮನೆ ಜನ ಬಂದರೂ ನಮಗೆ ಓಕೆ, ತುಂಬ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಫೋಟೋ ಎಷ್ಟಾಯ್ತು? ಎಷ್ಟು ಸರ್ ಬನ್ನಿ ಡಾಕ್ಟರ್ ಸಾಹೇಬ್ರೆ. ಸರ್ ನಮಸ್ಕಾರ. ಎಷ್ಟು ಯೂನಿಟ್ ಆಗಿದೆ ಸರ್ ಟೋಟಲ್ ಇವತ್ತು? 115 ಆಗಿದೆ. ಇವತ್ತು ರಾಜಾರೆಡ್ಡಿಯವರ ಸ್ಮರಣಾರ್ಥವಾಗಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಸಹಯೋಗದೊಂದಿಗೆ ಉಚಿತ ರಕ್ತದಾನ ಶಿಬಿರವನ್ನು ಏರ್ಪಡಿಸಿ 115 ಯೂನಿಟ್ಗಳ ಸಂಗ್ರಹಣೆಯಾಗಿದೆ. ಇದೆಲ್ಲವೂ ಸಹ ಅವರ ಅಭಿಮಾನಿಗಳು ಬಂದು ರಕ್ತವನ್ನು ನೀಡಿರುತ್ತಾರೆ. ಕ್ಯಾಮ್ರಾ ಅಣ್ಣ ಮುಂದೆ ನೋಡಿ, ಕ್ಯಾಮ್ರಾ ನೋಡಿ. ಆಯ್ತು, ಬೇರೆ ಬೇರೆ ದೇಂಡಪ್ಪ ಅರ್ಧಪಾದ ಮಾಕಿ. ಓಕೆ ಸರ್.